ಹಲೋ ವೀಕ್ಷಕರೇ, ಎಸ್ ಟ್ಯುಟೋರಿಯಲ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಕನ್ನಡ ವ್ಯಾಕರಣದ ಇವತ್ತಿನ ಸಂಚಿಕೆಯನ್ನು ನಾವು ಪ್ರಾರಂಭಿಸೋಣ. ಇವತ್ತಿನ ಸಂಚಿಕೆ ಯಾವುದಪ್ಪ ಅಂತಂದರೆ ಅವ್ಯಯಗಳ ಮೇಲೆ ನಾವು ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅವ್ಯಯಗಳು ಇದು ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟು ಕನ್ನಡ ವ್ಯಾಕರಣದಲ್ಲಿ. ಕಾಂಪಿಟೇಟಿವ್ ಎಕ್ಸಾಮ್ಗಾಗಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದ್ದರಿಂದ ಇದರಲ್ಲಿ ಆಲ್ಮೋಸ್ಟ್ ಒಂದು 5 to 6 ಮಾರ್ಕ್ಸ್ವರೆಗೂ ನಾವು ನೋಡಬಹುದು. ಹಾಗೆ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರ್ತಕ್ಕಂಥ ವರ್ಣಮಾಲೆಗಳು ಮತ್ತು ವ್ಯಕ್ತಿ ಪ್ರತ್ಯಯಗಳ ಮೇಲೆ ಸಂಚಿಕೆಯನ್ನು ಮಾಡಿದ್ವಿ. ಇನ್ನು ಯಾರೆಲ್ಲ ಅದನ್ನು ನೋಡಿಲ್ಲ ಅದನ್ನು ನೋಡಿ ಅದರ ಉಪಯುಕ್ತ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಆಮೇಲೆ ಅದನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ, ನೋಡಿ ಅದರದ ಮಾಹಿತಿಯನ್ನು ತಿಳ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸೋಣ. ಹಿಂದಿನ ಸಂಚಿಕೆಯಲ್ಲಿ ನಾವು ವರ್ಣಮಾಲೆಗಳು ಮತ್ತು ವಿಭಕ್ತಿ ಪ್ರತ್ಯಯಗಳ ಮೇಲೆ ನೋಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ತದ್ದಿತಾಂತಗಳಲ್ಲ ಅವ್ಯಯಗಳ ಮೇಲೆ ನಾವು ಪ್ರಾರಂಭಿಸ್ತಾ ಇದ್ದೀವಿ. ಅವ್ಯಯಗಳು ಅಂದರೆ ಅದರಲ್ಲಿ ಆಲ್ಮೋಸ್ಟ್ ಒಂದು 5 to 6 ಮಾರ್ಕ್ಸ್ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಕನ್ನಡ ವ್ಯಾಕರಣದಲ್ಲಿ ಅವ್ಯಯಗಳ ಮೇಲೆ 5 ರಿಂದ 6 ಮಾರ್ಕ್ಸ್ವರೆಗೂ ಕ್ವಶನ್ ಬರುತ್ತೆ. ಇದು ಇಂಪಾರ್ಟೆಂಟ್ ಅಂತ ಕಾನ್ಸೆಪ್ಟ್ ಆಗಿದ್ದರಿಂದ ಇದರ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಬನ್ನಿ ವೀಕ್ಷಕರೇ, ಮೊದಲನೇದಾಗಿ ಅವ್ಯಯಗಳ ಮೇಲೆ ಒಂದು ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಂಡ್ಬಿಡೋಣ. ಸಂಕ್ಷಿಪ್ತವಾಗಿ ಒಂದು ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಂಡ್ಬಿಡೋಣ. ಅದರಲ್ಲಿ ಏನೆಲ್ಲ ಬರುತ್ತೆ ಅವ್ಯಯಗಳ ಮೇಲೆ, ಹಾಗೆ ಯಾವೆಲ್ಲ ಪ್ರಶ್ನೆಗಳು ಅದರಲ್ಲಿ ಬರುತ್ತೆ, ಮಾಹಿತಿಯನ್ನ ತಿಳ್ಕೊಂಡ್ಬಿಡೋಣ. ಬನ್ನಿ, ಮೊದಲನೇದಾಗಿ ಅವ್ಯಯಗಳು ಅಂದ್ರೆ ಏನು? ಅವ್ಯಯಗಳು ಅಂತ ಹೇಳ್ತಾರೆ. ಅವ್ಯಯಗಳು ಅಂತಂದ್ರೆ ನಾಮವಾಚಕ ಧಾತುಗಳಂತೆ ಲಿಂಗವಚನ ವಿಭಕ್ತಿಗಳ ವಿಕಾರವಿಲ್ಲದೆ ಅಥವಾ ರೂಪಭೇದವನ್ನ ಹೊಂದದೆ ಏಕರೂಪವಾಗಿರುವ ಶಬ್ದಗಳು. ಇದಕ್ಕೆ ನಾವು ಅವ್ಯಯ ಅಂತ ಕರಿತೀವಿ. ಉದಾಹರಣೆಗೆ ಹೆಂಗಿರುತ್ತೆ ಅವ್ಯಯಗಳಂತ ಅಂದ್ರೆ ಮತ್ತು, ಹಾಗೆ, ಬಳಿಕ, ಆದರೆ, ಒಡನೆ, ಸುಮ್ಮನೆ ಇತ್ಯಾದಿಗಳು ಇವು ಅವ್ಯಯಗಳಂತ ಅನಿಸಿಕೊಳ್ಳುತ್ತೆ. ಉದಾಹರಣೆ ನೋಡಿ, ಅವಳು ಚೆನ್ನಾಗಿ ಓಡಿದಳು, ಅವರು ಚೆನ್ನಾಗಿ ಆಡಿದರು, ಅದು ಚೆನ್ನಾಗಿ ಓಡುತ್ತದೆ. ಹೀಗೆಲ್ಲ ಅವ್ಯಯಗಳ ಮೇಲೆ ಉದಾಹರಣೆ. ಇವು ಎಲ್ಲ ಅವ್ಯಯಗಳ ಮೇಲೆ ಉದಾಹರಣೆಗಳ ಅನಿಸಿಕೊಳ್ಳುತ್ತೆ. ಇದರಲ್ಲಿ ಅವ್ಯಯಗಳ ಮೇಲೆ ಪ್ರಕಾರಗಳಿವೆ. ಯಾವೆಲ್ಲ ಪ್ರಕಾರಗಳು ಇದರಲ್ಲಿ ಬರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಸಾಮಾನ್ಯವ್ಯಯ. ಸಾಮಾನ್ಯವ್ಯಯ ಅಂತ ಅಂದ್ರೆ ಏನು? ಒಂದು ಕ್ರಿಯೆಯು ನಡೆದ ರೀತಿಯನ್ನು ಹೇಳುವ ಅವ್ಯಯ ಸಾಮಾನ್ಯವ್ಯಯ ಎನಿಸುವುದು. ಒಂದು ಕ್ರಿಯೆ, ಆ ಕ್ರಿಯೆ ನಡೆದ ರೀತಿ ಇದು ಹೇಳೋದು ಸಾಮಾನ್ಯ ಅವ್ಯಯ ಅಂತ ಅನಿಸುತ್ತೆ. ಉದಾಹರಣೆ ಏನಪ್ಪಾ ಇದರಲ್ಲಿ ಸಾಮಾನ್ಯ ಅವ್ಯಯಕ್ಕೆ? ಬೇಗನೆ, ತಟ್ಟನೆ, ಅತ್ತ, ಬೆಳ್ಳಗೆ, ಒಡನೆ, ಕಮ್ಮನೆ, ಇತ್ತ, ತೆಳ್ಳಗೆ, ಇಲ್ಲಿ, ಅಲ್ಲಿ, ಆಗ, ಈಗ, ನಿನ್ನೆ, ಅಂದು ಇವೆಲ್ಲವೂ ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಗಳು. ಈ ಉದಾಹರಣೆಗಳನ್ನ ಕೊಟ್ಟು ಪ್ರಶ್ನೆಯನ್ನು ಕೇಳಬಹುದು. ಇದು ಯಾವ ಅವ್ಯಯ ಅಂದ್ರೆ ಬೇಗನೆ, ಇದು ಯಾವ ಅವ್ಯಯಕ್ಕೆ ಸಂಬಂಧಪಟ್ಟಿದೆ ಅಂತ ಹೀಗೆ ಕ್ವಶನ್ ಕೇಳಬಹುದು. ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಮುಂದಿನ ಅವ್ಯಯ ಯಾವುದು? ಅನುಕರಣಾವ್ಯಯ. ಅನುಕರಣಾವ್ಯಯ ಎಂದರೆ ಏನು? ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ಪುನಃ ಅನುಕರಣ ಮಾಡಿ ಹೇಳುವ ಶಬ್ದಗಳು ಅನುಕರಣಾವ್ಯಯ ಎನಿಸುವವು. ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ಪುನಃ ಅನುಕರಣ ಮಾಡಿ ಹೇಳುವ ಶಬ್ದಗಳು ಅನುಕರಣಾವ್ಯಯ ಎನಿಸುವವು. ಉದಾಹರಣೆಗೆ ಪಟಪಟನೆ, ದಗದಗ, ಸರಸರ, ಗುಡುಗುಡು ಇವು ಪಟಪಟ, ಇವು ಪಟ 2 ಶಬ್ದಗಳು ಬಂತು. ಈ ಪಟ ಈ 2 ಶಬ್ದಗಳಿಗೆ ಯಾವುದೇ ಅರ್ಥ ಇಲ್ಲ.
ಇದಕ್ಕೆ ನಾವು ಅನುಕರಣಾವ್ಯಯ, ಒಂದೇ ಶಬ್ದವನ್ನು ಎರಡು ಸಲ ಉಚ್ಚಾರಣೆ ಮಾಡುವುದು, ಇದಕ್ಕೆ ನಾವು ಅನುಕರಣಾವ್ಯಯ ಅಂತ ಕರಿತೀವಿ. ಮುಂದಿನ ಅವ್ಯಯ ಯಾವುದು? ಮೂರನೇದು ಭಾವಸೂಚಕ ಅವ್ಯಯ. ಅಂದರೆ ಏನು? ಭಾವಸೂಚಕ ಅವ್ಯಯ ಅಂದರೆ ಮನದಲ್ಲಿರುವ ಕೋಪ, ತಾಪ, ಹರ್ಷ, ದುಃಖ, ತಿರಸ್ಕಾರ ಮುಂತಾದ ಮನೋಭಾವನೆಗಳನ್ನು ವ್ಯಕ್ತಪಡಿಸುವುದು. ಇದನ್ನು ನಾವೇನಂತ ಕರಿತೀವಿ? ಭಾವಸೂಚಕ ಅವ್ಯಯ. ಕೋಪ ಇರಬಹುದು, ತಾಪ ಇರಬಹುದು, ಹರ್ಷ ಇರಬಹುದು, ದುಃಖ ಇರಬಹುದು, ಹಾಗೆ ತಿರಸ್ಕಾರ ಕೂಡ ಇರಬಹುದು. ಇವೆಲ್ಲವನ್ನು ನಾವು ಭಾವದಿಂದ, ಭಾವಸೂಚಕ ಭಾವನೆಯಿಂದ ನಾವು ವ್ಯಕ್ತಪಡಿಸ್ತೀವಿ. ಇದಕ್ಕೆ ನಾವು ಭಾವಸೂಚಕ ಅವ್ಯಯ ಅಂತ ಕರಿತೀವಿ. ಉದಾಹರಣೆ: ಅಯ್ಯೋ, ಆಹಾ, ಛೆ, ಥೂ, ಎಲೆಲೆ, ಓಹೋ, ಆಹಾ, ಇವೆಲ್ಲವೂ ಕೂಡ ಭಾವಸೂಚಕ ಅವ್ಯಯಗಳು. ಮುಂದಿನ ಅವ್ಯಯ ಯಾವುದು? ಕ್ರಿಯಾರ್ಥಕ ಅವ್ಯಯ. ಕ್ರಿಯಾರ್ಥಕ ಅವ್ಯಯ ಅಂದರೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥ ಪೂರ್ಣಗೊಳಿಸುವ ಅವ್ಯಯಗಳು. ಏನು? ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥ ಪೂರ್ಣಗೊಳಿಸುವ ಅವ್ಯಯ. ಇದಕ್ಕೆ ನಾವು ಏನಂತ ಕರಿತೀವಿ? ಕ್ರಿಯಾರ್ಥಕ ಅವ್ಯಯಗಳಂತ ಕರಿತೀವಿ. ಉದಾಹರಣೆ ಯಾವುದು? ಬೇಕು, ಸಾಕು, ಅಲ್ಲ, ಬೇಡ, ಹಾಕು, ಉಂಟು, ಇವೆಲ್ಲವೂ ಕೂಡ ಕ್ರಿಯಾರ್ಥಕ ಅವ್ಯಯಕ್ಕೆ ಉದಾಹರಣೆಗಳು. ಮುಂದಿನ ಅವ್ಯಯ ಯಾವುದು? 5ನೇ ಅವ್ಯಯ ಸಂಬಂಧ ಸೂಚಕ ಅವ್ಯಯ. ಸಂಬಂಧ ಸೂಚಕ ಅವ್ಯಯ ಅಂದರೆ ಏನು? ಎರಡು ಪದಗಳ ಇಲ್ಲವೇ ಎರಡು ವಾಕ್ಯಗಳ ಸಂಬಂಧವನ್ನು ಸೂಚಿಸುವ ಅವ್ಯಯಗಳನ್ನ ಸಂಬಂಧ ಸೂಚಕ ಅವ್ಯಯ ಎಂದು ಕರೆಯುತ್ತೇವೆ. ಎರಡು ಪದಗಳು ಇಲ್ಲವೇ ಎರಡು ವಾಕ್ಯಗಳ ಸಂಬಂಧವನ್ನ ಸೂಚಿಸುವ ಅವ್ಯಯಗಳನ್ನ ನಾವೇನಂತ ಕರಿತೀವಿ? ಸಂಬಂಧ ಸೂಚಕ ಅವ್ಯಯ. ಇದಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದ್ರೆ ಅಥವಾ, ಆದರೆ, ಮತ್ತು, ಆದ್ದರಿಂದ, ಇವೆಲ್ಲವೂ ಕೂಡ ಎರಡು ವಾಕ್ಯಗಳನ್ನ ಕೂಡಿಸುತ್ತೆ. ಅದಕ್ಕೆ ನಾವು ಸಂಬಂಧ ಸೂಚಕ ಅವ್ಯಯ ಅಂತ ಕರಿತೀವಿ ಇವನ್ನ. ಉದಾಹರಣೆಗೆ ಏನು? ಉಷಾ ಬರಲಿಲ್ಲ, ಆದ್ದರಿಂದ ಅನುಶ್ರೀಯು ಕೂಡ ಬರಲಿಲ್ಲ ಅಂತ ಇದೆ. ಮುಂದಿನ ಅವ್ಯಯ ಏನು? ಸಂಬೋಧಕ ಅವ್ಯಯ. ಅಂದ್ರೆ ಏನು? ಕರೆಯುವಾಗ ಬಳಸುವ ಶಬ್ದಗಳು ಸಂಬೋಧಕಾವ್ಯಯ ಗಳಿಸಿನವು. ಅಂದ್ರೆ ಇದಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದ್ರೆ ಎಲೋ, ಎಲ, ಎಲೆ, ಓ ಇತ್ಯಾದಿಗಳು, ಇವೆಲ್ಲವೂ ಕೂಡ ಸಂಬೋಧಕಾವ್ಯಕ್ಕೆ ಉದಾಹರಣೆ. ಮುಂದಿನ ಅವ್ಯಯ ಯಾವುದು? 7ನೇ ಅವ್ಯಯ ಯಾವುದು? ಅವಧಾರಣಾರ್ಥಕ ಅವ್ಯಯ. ಅಂದರೆ ಅವಧಾರಣಾರ್ಥಕ ಅವ್ಯಯ ಅಂದರೆ ಏನು? ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸುವುದಕ್ಕೆ ಅವಧಾರಣೆ ಎಂದು ಹೆಸರು. ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸುವುದಕ್ಕೆ ಅವಧಾರಣೆ ಅಂತ ಕರಿತೀವಿ. ಇದಕ್ಕೆ ನಿಶ್ಚಯಾರ್ಥದಲ್ಲಿ ಬರುವ ಅವ್ಯಯ ಶಬ್ದಗಳು ಅವಧಾರಣಾರ್ಥಕ ಅವ್ಯಯ ಎನಿಸುವವು. ಉದಾಹರಣೆಗೆ ಏನಪ್ಪಾ ಅಂತಂದ್ರೆ, ಉದಾಹರಣೆ ನೋಡಿ: ನಾನೇ ಅದನ್ನು ಬರೆದೆನು, ಅವಳೇ ಬರಲಿ, ನೀನೇ ಬಾ, ಅದೇ ನನ್ನ ಪುಸ್ತಕ ಬಂತಲ್ಲ. ನಾನೇ, ಅವಳೇ, ನೀನೇ, ಅದೇ, ಇವೆಲ್ಲವೂ ಕೂಡ ಅವಧಾರಣಾರ್ಥಕ ಅವ್ಯಯಕ್ಕೆ ಉದಾಹರಣೆ. ಮುಂದಿನ ಅವ್ಯಯ ಯಾವುದು? ಪ್ರಶ್ನಾರ್ಥಕ ಅವ್ಯಯ. ಪ್ರಶ್ನಾರ್ಥಕ ಅವ್ಯಯ ಅಂದರೆ ಏನು? ಪ್ರಶ್ನಾರ್ಥಕ ಅವ್ಯಯ ಅಂದರೆ ಪ್ರಶ್ನೆ ಕೇಳುವಾಗ ಬಳಸುವ ಅವ್ಯಯ ಶಬ್ದಗಳು. ಇದಕ್ಕೆ ನಾವು ಪ್ರಶ್ನಾರ್ಥಕ ಅವ್ಯಯ ಎಂದು ಕರಿತೇವೆ. ಉದಾಹರಣೆಗೆ ಏನು? ಅವನು ಬಂದನೆ, ಅವರು ಬಂದರೆ, ಅದು ಏನು, ಅವಳು ಬಂದಳು, ಇವೆಲ್ಲವೂ ಕೂಡ ಪ್ರಶ್ನೆಯನ್ನ ಹುಟ್ಟುಕೊಳ್ಳುತ್ತೆ. ಅದಕ್ಕೆ ಪ್ರಶ್ನಾರ್ಥಕ ಅವ್ಯಯ ಅಂತ ಕರಿತೀವಿ. ಅದರಲ್ಲಿ ಮುಂದಿನ ಅವ್ಯಯ ಯಾವುದು? ತದ್ದಿತಾಂತವ್ಯಯ ಮತ್ತು ಕೃದಂತಾವ್ಯಯ. ತದ್ದಿತಾಂತವ್ಯಯ, ಕೃದಂತಾವ್ಯಯ, ಇವು ಎರಡೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್. ಇದರಲ್ಲಿ ಆಲ್ಮೋಸ್ಟ್ 5 to 6 ಕ್ವಶನ್ಸ್ ಗಳನ್ನ ಕೇಳ್ತಾರೆ. ನೋಡಿ ವೀಕ್ಷಕರೇ, ನಾನು ಏನು ಹೇಳ್ತಾ ಇದ್ದೇನಲ್ಲ ಅದನ್ನ ಸ್ವಲ್ಪ ನೋಟ್ ಮಾಡ್ಕೊಂತ ಹೋಗಿ, ಯಾಕಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಇದು. ಮುಂದಿನ ಅವ್ಯಯ ಯಾವುದು? ತದ್ದಿತಾಂತವ್ಯಯ ಮತ್ತು ಕೃದಂತಾಂತವ್ಯಯ. ಇವಾಗ ನೋಡಿ, ನಾನು ತದ್ದಿತಾಂತವ್ಯಯ ಮತ್ತು ಕೃದಂತಾಂತವ್ಯಯ ಮೇಲೆ ಒಂದು ಚಾರ್ಟ್ ಅನ್ನ ಕೊಟ್ಟಿದ್ದೀನಿ. ಇದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲ ಅಂದ್ರೆ ನೋಟ್ ಮಾಡ್ಕೊಳ್ಳಿ. ಈ ಚಾರ್ಟ್ ಅನ್ನ ನೀವು ಸಂಪೂರ್ಣವಾಗಿ ಏನ್ ಮಾಡಿ, ನೋಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಹಾಗೇನೆ ಇದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ಇದರಲ್ಲಿ
ಆಲ್ಮೋಸ್ಟ್ ಕ್ವಶನ್ಸ್ಗಳು ರೈಸ್ಗಳು ಇದರಲ್ಲಿನೇ ಏನಿದೆ. ಇದರಲ್ಲಿ ಮೊದಲನೇದಾಗಿ ನೋಡಿ, ಕೃದಂತ ನಾಮ ಮತ್ತು ಕೃದಂತ ಭಾವನಾಮ, ಕೃದಂತಾವ್ಯಯ. ಇಲ್ಲಿ ನೋಡಿ, ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತಾವ್ಯಯ ಅಂತ ಇದೆ. ಇದರಲ್ಲಿ ಮೊದಲನೇದಾಗಿ ಕೃದಂತ ಅಂತಂದ್ರೆ ಏನು? ಕೃದಂತ ಅಂದ್ರೆ ಮೂಲ ಧಾತು ರೂಪಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ಕೃದಂತಗಳೆನಿಸುವವು. ಏನು? ಮೂಲ ಧಾತು ರೂಪಗಳಿಗೆ ಕೃತ್ ಪ್ರತ್ಯಯಗಳು ಸೇರಿ ಕೃದಂತಗಳೆನಿಸುವವು. ವಿಶೇಷವಾಗಿ ಇವುಗಳನ್ನು ಕ್ರಿಯಾಪದದ ರೂಪದಲ್ಲಿ ಬಳಸುವುದಕ್ಕಿಂತ ಹೆಚ್ಚಾಗಿ ನಾಮಪದದ ರೂಪದಲ್ಲಿ ಬಳಸಲಾಗುವುದು. ಕೃದಂತಗಳನ್ನು ಎಲ್ಲಿ ಬಳಸ್ತಾರೆ ಅಂದ್ರೆ ಹೆಚ್ಚಾಗಿ ನಾಮಪದಗಳ ರೂಪದಲ್ಲಿ ಬಳಸಲಾಗಿದೆ. ಉದಾಹರಣೆಗೆ ನೋಡಿ, ಕೃದಂತಕ್ಕೆ ಉದಾಹರಣೆ ಹೇಗೆ ಬರುತ್ತೆ? ಅವನು ಕೆಲಸ ಮಾಡುವನು ಅಂತ ಬಂತು. ಇಲ್ಲಿ ಇದು ಕ್ರಿಯಾಪದದ ರೂಪದಲ್ಲಿ ಇದೆ. ಅವನು ಕೆಲಸ ಮಾಡುವನು. ಇದರಲ್ಲಿ ಧಾತು ಅಂದ್ರೆ ಏನು? ಧಾತು ಅಂದ್ರೆ ಮೂಲ ಸ್ವರೂಪದ ಪದ ಮತ್ತು ಕ್ರಿಯೆಯನ್ನ ಸೂಚಿಸುವ ಮತ್ತು ಪ್ರತ್ಯಯ ರಹಿತವಾದ ಶಬ್ದಗಳು. ಇದಕ್ಕೆ ನಾವು ಏನಂತ ಕರಿತೀವಿ? ಕೃದಂತ ಅಂತ ಆಗುತ್ತೆ. ಇಲ್ಲಿ ಉದಾಹರಣೆ ನೋಡಿ, ನೋಡು, ಕುನಿ, ಹೋಗು, ಮಾಡು, ಇದಕ್ಕೆ ಉದಾಹರಣೆಯಾಗಿದೆ. ಈ ಮೊದಲನೇದಾಗಿ ನೋಡಿ, ಕೃದಂತ ನಾಮ ಅಂತ ಇದೆ. ಮೊದಲನೇದಾಗಿ ಕೃದಂತ ನಾಮ, ಇದರಲ್ಲಿ ನೋಡಿ ವರ್ತಮಾನ ಕೃದಂತ, ಭೂತ ಕೃದಂತ, ಭವಿಷ್ಯ ಕೃದಂತ ಅಂತ ಇದೆ. ಇದಿಷ್ಟನ್ನು ಪಡ್ಕೊಂಡು ತ ದ ವರ್ತಮಾನಕ್ಕೆ ತ, ಭೂತಕ್ಕೆ ದ, ಭವಿಷ್ಯಕ್ಕೆ ವ ಅಂತ ಬರುತ್ತೆ. ಏನು? ತ ದ ವ ಈ ಮೂರನ್ನ ನೆನ್ಪಿಟ್ಕೊಂಡ್ಬಿಡಿ ಕೃದಂತ ನಾಮಕ್ಕೆ. ಇನ್ನೊಂದು ಯಾವುದು? ಕೃದಂತ ಭಾವನಾಮ ಅಂತ ಇದೆ. ಕೃದಂತ ಭಾವನಾಮ. ಈ ಕೃದಂತ ಭಾವನಾಮದಲ್ಲಿ ಏನೆಲ್ಲ ಬರುತ್ತೆ? ಹೀಗೆ, ಈಕೆ, ಟ, ತ, ವನಿಗೆ, ಅವು, ಒಳಿಗೆ, ಇವೆಲ್ಲವೂ ಕೂಡ ಕೃದಂತ ಭಾವನಾಮಕ್ಕೆ ಬರುತ್ತೆ. ಏನು ಕೃದಂತ ಭಾವನಾಮ ಅಂದರೆ ಧಾತುಗಳ ಮೇಲೆ ಭಾವಾರ್ಥದಲ್ಲಿ ಕೃತ್ ಪ್ರತ್ಯಯಗಳು ಸೇರಿ ಕೃದಂತ ಭಾವನಾಮಗಳಾಗುತ್ತವೆ. ಧಾತುಗಳ ಮೇಲೆ ಭಾವಾರ್ಥದಲ್ಲಿ ಕೃತ್ ಪ್ರತ್ಯಯಗಳು ಸೇರಿ ಕೃದಂತ ಭಾವನಾಮಗಳಾಗುತ್ತವೆ. ಈಗ ಉದಾಹರಣೆ ನೋಡಿ, ಅಂಜು ಅಂತ ಇದೆ. ಅಂಜು ಅಂತ ಇದೆ. ಅಂಜುಕೆ ನಾವು ಏನ್ ಮಾಡ್ತೀವಿ? ಅಂಜು ಪ್ಲಸ್ ಇಕೆ ಅಂತ ಮಾಡಿದ್ರೆ ಅಂಜಿಕೆ ಆಯಿತು. ಅಂಜು ಪ್ಲಸ್ ಇಕೆ, ಅಂಜು ಪ್ಲಸ್ ಇಕೆ ಏನಾಯ್ತು? ಅಂಜು ಪ್ಲಸ್ ಇಕೆ ಅಂಜಿಕೆ. ಮುಂದಿನದು ಕೃದಂತಾವ್ಯಯ. ಇದರಲ್ಲಿ ಏನೆಲ್ಲ ಬರುತ್ತೆ? ಉತ, ಹುತ್ತ, ಅಲು, ಅಲಿಕೆ, ಈ, ದು, ಅರೆ, ಅದೇ, ಇವೆಲ್ಲವೂ ಕೂಡ ಕೃದಂತಾವ್ಯಯಕ್ಕೆ ಕೃತ್ ಪ್ರತ್ಯಯಗಳು. ಕೃದಂತಾವ್ಯಯ ಅಂದರೆ ಏನು? ಧಾತುಗಳ ಮೇಲೆ ಉತ, ಉತ್ತ, ಅದ, ಆದರೆ, ಅಲಕ್ಕೆ, ಈ ಇತ್ಯಾದಿ ಪ್ರತ್ಯಯಗಳು ಸೇರಿ ಕೃದಂತಾವ್ಯಯಗಳು ಎನಿಸಿಕೊಳ್ಳುತ್ತೆ. ಹೇಳಿದ್ನಲ್ಲ ಇವಾಗ. ಉತ, ಉತ್ತ, ಅಲು, ಅಲಿಕೆ, ಈ, ದು, ಅರೆ, ಅದೇ, ಇವೆಲ್ಲವೂ ಕೂಡ ಧಾತುಗಳ ಮೇಲೆ ಈ ಪ್ರತ್ಯಯಗಳು ಸೇರಿ ಕೃದಂತಾವ್ಯಯಗಳು ಎನಿಸುತ್ತೆ. ಇನ್ನೊಂದು ಇದರಲ್ಲಿ ನಿಷೇಧ ಕೃದಂತ ಅಂತ ಬರುತ್ತೆ. ನಿಷೇಧ ಕೃದಂತ ಅಂತಂದ್ರೆ ಏನು? ಈ ಕೃದಂತವು ಕ್ರಿಯೆ ಮುಗಿದಿರುವುದನ್ನು ಅಥವಾ ನಿಷೇಧಿಸುವುದನ್ನು ಸೂಚಿಸುತ್ತದೆ. ಕ್ರಿಯೆ ಮುಗಿದಿರಬಹುದು, ಇಲ್ಪ ಅಂದ್ರೆ ನಿಷೇಧಿಸಬಹುದು. ಇದನ್ನ ನಾವು ಏನಂತ ಸೂಚಿಸುತ್ತೆ? ನಿಷೇಧ ಕೃದಂತ ಅಂತ ಸೂಚಿಸುತ್ತೆ. ಉದಾಹರಣೆಗೆ ಏನು? ನಿಷೇಧ ಕೃದಂತಕ್ಕೆ ಮಾಡು ಪ್ಲಸ್ ದ ಪ್ಲಸ್ ಅ, ಇದು ಮಾಡದ ಆಯ್ತಲ್ಲ, ಮಾಡದ. ಇದಕ್ಕೆ ನಾವು ನಿಷೇಧ ಕೃದಂತ ಅಂತ ಕರಿತೀವಿ. ಇವಾಗ ನಾವು ಕೃದಂತಾವ್ಯಯವನ್ನ ನೋಡಿದ್ವಿ. ಇವಾಗ ತದ್ದಿತಾಂತಾವ್ಯಯನ ನೋಡೋಣ. ತದ್ದಿತಾಂತಾವ್ಯಯ ಅಂದ್ರೆ ಏನು? ನಾಮಪದಗಳ ಮೇಲೆ ಹಲವಾರು ಅರ್ಥದಲ್ಲಿ ಗಾರ, ಕಾರ, ಈಗ, ಅಡಿಗ, ಬಂತ, ಗಿತ್ತಿ, ಅಳಿ, ಒಳಿ ಇತ್ಯಾದಿ ತದ್ದಿತ ಪ್ರತ್ಯಯಗಳನ್ನು ಸೇರಿ ತದ್ದಿತಾಂತಗಳೆನಿಸುವವು. ಇವುಗಳಲ್ಲಿ ತದ್ದಿತಾಂತವ್ಯಗಳಲ್ಲಿ 3 ವಿಧ.
ಮೊದಲೇದು ತಂದಿತಾಂತ ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ವ್ಯಯ. ಇವು 3 ಭಾಗಗಳು. ಮೊದಲೇದು ಯಾವುದು? ತದ್ದಿತಾಂತ ನಾಮ. ತದ್ದಿತಾಂತ ನಾಮ ಅಂದರೆ ಏನು? ತದ್ದಿತಾಂತ ನಾಮ ಅಂದರೆ ನಾಮಪದಗಳ ಮೇಲೆ ಗಾರ, ಕಾರ, ವಂತ, ಸ್ಥ, ಗತಿ, ಆನೆಯ, ಈಗ, ಅಳಿ, ಗಿತ್ತಿ, ಇತಿ ಇವೆಲ್ಲವೂ ಕೂಡ ಪ್ರತ್ಯಯಗಳು ಬಂದರೆ ಅದನ್ನು ನಾವು ತದ್ದಿತಾಂತ ನಾಮ ಅಂತ ಕರಿತೀವಿ. ಯಾವುದರ ಮೇಲೆ ಬರಬೇಕು? ನಾಮಪದಗಳ ಮೇಲೆ. ಇವೆಲ್ಲ ಪ್ರತ್ಯಯಗಳನ್ನು ಸೇರಿ ತದ್ದಿತಾಂತ ನಾಮವಾಗುವವು. ಉದಾಹರಣೆಗೆ ಏನು? ಕ್ಷೌರ ಅಂತ ಇದೆ. ಕ್ಷೌರ, ಅದಕ್ಕೆ ಇಕ ಅಂತ ಸೇರಿಸಿದರೆ ನಾವು ಏನಾಗುತ್ತೆ? ಕ್ಷೌರಿಕ ಅಂತ ಆಗುತ್ತೆ. ಕ್ಷೌರಿಕ. ಮುಂದಿನದು ತದ್ದಿತಾಂತ ಭಾವನಾಮ. ತದ್ದಿತಾಂತ ಭಾವನಾಮ ಅಂದರೆ ಏನು? ತದ್ದಿತಾಂತ ಭಾವನಾಮ ಅಂದರೆ ಏನು? ಷಷ್ಠಿ ವಿಭಕ್ತ್ಯಂತಗಳಾದ ನಾಮಪದಗಳ ಮೇಲೆ ಭಾವಾರ್ಥದಲ್ಲಿ ಇಕೆ, ತನ, ಪು, ಮೇ, ವಳಿ, ಉ ಇತ್ಯಾದಿ ತದ್ದಿತ ಪ್ರತ್ಯಯಗಳ ಸೇರಿ ತದ್ದಿತಾಂತ ಭಾವನಾಮಗಳೆನಿಸುವವು. ಉದಾಹರಣೆಗೆ ಏನಪ್ಪಾ ಇದರಲ್ಲಿ? ದೊಡ್ಡವನ ಭಾವ ಪ್ಲಸ್ ತನ ಅಂದ್ರೆ ಏನು? ದೊಡ್ಡತನ. ದೊಡ್ಡವನ ಭಾವ ದೊಡ್ಡತನ. ಕಿವುಡನ ಪ್ಲಸ್ ಉ, ಕಿವುಡು. ಕಿವುಡನ ಭಾವ ಕಿವುಡು. ನೋಡುವುದರ ಭಾವ ನೋಟ. ಮುಂದಿನ ಯಾವುದು? ತದ್ದಿತಾಂತ ವ್ಯಯ. ನಾಮಪದಗಳ ಮೇಲೆ ಅಂತೆ, ಹಾಗೆ, ತನಕ, ಓಲ್, ಹೊರಗೆ, ಆಗಿ, ಸಲುವಾಗಿ, ಮಟ್ಟಿಗೆ, ಓಸುಗ, ಓಸ್ಕರ ಇವೆಲ್ಲ ಪ್ರತ್ಯಯಗಳು ಸೇರಿ ಬಂದರೆ ಏನಾಗುತ್ತೆ? ತದ್ದಿತಾಂತ ವ್ಯಯಗಳು ಎನಿಸಿಕೊಳ್ಳುತ್ತೆ. ಉದಾಹರಣೆಗೆ ಯಾವುದಪ್ಪ ಅಂತಂದ್ರೆ ತದ್ದಿತಾಂತ ವ್ಯಯಕ್ಕೆ ಊರ ಅಂತ ಇದೆ. ಊರ ಪ್ಲಸ್ ಇದಕ್ಕೆ ನಾವೇನ್ ಮಾಡ್ತೀವಿ? ವರೆಗೆ ಅಂತ ತಗೊಳ್ತೀವಿ. ವರೆಗೆ ಏನಾಗುತ್ತೆ? ಊರವರೆಗೆ ಅಂತ ಆಗುತ್ತೆ. ಇನ್ನೊಂದು ಉದಾಹರಣೆ ತಗೊಳ್ಬೇಕಂತಂದ್ರೆ ಅವನ ಅಂತ ಇದೆ. ಅವನ ಪ್ಲಸ್ ಅಂತೆ ಅಂದ್ರೆ ಅವನಂತೆ ಆಗುತ್ತೆ. ಅವನ ಪ್ಲಸ್ ಅಂತೆ ಅವನಂತೆ ಅಂತ ಆಗುತ್ತೆ. ನೋಡಿ ವೀಕ್ಷಕರೇ, ಇವಿಷ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ನೀವು ನೋಡ್ಕೊಂಬಿಡಿ. ಯಾಕಂದರೆ ಇದು ತುಂಬಾ ಇಂಪಾರ್ಟೆಂಟ್ ಆದಂಥ ಕಾನ್ಸೆಪ್ಟು. ಇದರ ಮೇಲೇ ಸುಮಾರು 5 ರಿಂದ 6 ಪ್ರಶ್ನೆಗಳು ಬರಬಹುದು. ಇವಾಗ ನಾವು ಇದರ ಮೇಲೇ ನಾವು ಮಾದರಿ ಪ್ರಶ್ನೋತ್ತರಗಳನ್ನು ನೋಡ್ಕೊತ ಹೋಗೋಣ ಬನ್ನಿ ವೀಕ್ಷಕರೇ. ಹಾಗೆಯೇ ಇವೆಲ್ಲ ನಾವು ಹೇಳ್ತಾ ಇರೋದು ಇಂಪಾರ್ಟೆಂಟ್ ಹಾಗೆ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಬನ್ನಿ ವೀಕ್ಷಕರೇ, ಇವಾಗ ಮೊದಲನೇ ಪ್ರಶ್ನೆ ಏನು? ಸಲುವಳಿ ಎಂಬ ಪದ ಡ್ಯಾಶ್ಗೆ ಸಂಬಂಧಿಸಿದೆ ಅಂತ ಇದೆ. ಸಲುವಳಿ ಇಲ್ಲೇನು ಬಂತು? ಸಲುವಳಿ ಎಂಬ ಪದ ಡ್ಯಾಶ್ಗೆ ಸಂಬಂಧಿಸಿದೆ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ತದ್ದಿತ ವಿಶೇಷಣ, ತದ್ದಿತ ಭಾವನಾಮ, ತದ್ದಿತ ನಾಮ, ತದ್ದಿತಾವ್ಯಯ ಅಂತ ಕೊಟ್ಟಿದ್ದಾರೆ. ತದ್ದಿತ ವಿಶೇಷಣ, ತದ್ದಿತ ಭಾವನಾಮ, ತದ್ದಿತ ನಾಮ, ತದ್ದಿತಾವ್ಯಯ ಅಂತ ಕೊಟ್ಟಿದ್ದಾರೆ. ಸಲುವಳಿ ಇದರಲ್ಲಿ ಏನ್ ಬಂತು? ವಳಿ. ಇದಕ್ಕೆ ನಾವು ಏನ್ ಬಂತು? ಇಲ್ಲಿ ಅಳಿ ಅಂತ ಬಂತು. ನಾ ಅವಾಗಲೇ ಚಾಟ್ ತೋರಿಸಿದೆ. ಅದರಲ್ಲಿ ತದ್ದಿತ ನಾಮದಲ್ಲಿ, ತದ್ದಿತಾಂತ ನಾಮದಲ್ಲಿ ಅಳಿ ಅಂತ ಇದೆ. ಇಲ್ಲಿ ಅಳಿ ಏನ್ ಬಂತು? ತದ್ದಿತ ನಾಮ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ತದ್ದಿತ ಭಾವನಾಮದಲ್ಲಿ ಈಕೆ, ತನ, ಪೂ, ಮೇ, ವಳಿ, ಉ ಇವೆಲ್ಲ ಬರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ವೀಕ್ಷಕರೇ. ಪ್ರಶ್ನೆ 2. ಬೆಳುಪು ಎಂಬುದು ಡ್ಯಾಶ್ ಪದ. ಬೆಳುಪು ಎಂಬುದು ಡ್ಯಾಶ್ ಪದ. ಬೆಳುಪು ಬಿಳಿಯದರ ಭಾವ ಬೆಳುಪು. ಇದು ಬಿಳಿಯದರ ಭಾವ ಬೆಳುಪು. ಇದು ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ. ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ. ಆಪ್ಷನ್ 4 ಇದು ಕರೆಕ್ಟ್. ಸರಿಯಾದ ಉತ್ತರ ಆಪ್ಷನ್ 4. ಮುಂದಿನ ಪ್ರಶ್ನೆ 3ನೇ ಪ್ರಶ್ನೆ. ಚೆನ್ನಾಗಿ ನಕ್ಕನು. ಚೆನ್ನಾಗಿ ಎನ್ನುವ ಡ್ಯಾಶ್ ಪದ.
ಚೆನ್ನಾಗಿ ನಕ್ಕನು. ಚೆನ್ನಾಗಿ ಇದೇನದು ಚೆನ್ನಾಗಿ ಎನ್ನುವ ಡ್ಯಾಶ್ ಪದ. ಆಪ್ಷನ್ ಏನು ಕೊಟ್ಟಿದ್ದಾರೆ? ಕೃದಂತ ನಾಮ, ಆಪ್ಷನ್ 2 ಭಾವನಾಮ, ಆಪ್ಷನ್ 3 ತದ್ದಿತಾಂತ, ಆಪ್ಷನ್ 4 ಅವ್ಯಯ ಅಂತ ಇದೆ. ಅವ್ಯಯ ಚೆನ್ನಾಗಿ ಎನ್ನುವುದು ಅವ್ಯಯಕ್ಕೆ ಉದಾಹರಣೆ. ಆಪ್ಷನ್ 4 ಇದು ಸರಿಯಾದ ಉತ್ತರ. ಇದು ಚೆನ್ನಾಗಿ ಅನ್ನುವುದು ತದ್ದಿತಾಂತದಲ್ಲಿ ಬರುವುದಿಲ್ಲ. ಭಾವನಾಮ ಇದರಲ್ಲಿ ಯಾವುದೇ ಕೂಡ ಭಾವ ಇಲ್ಲ, ಅದು ಕೃದಂತ ನಾಮಕ್ಕೆ ಅಲ್ಲ. ಸರಿಯಾದ ಉತ್ತರ ಅವ್ಯಯ, ಆಪ್ಷನ್ 4 ಅವ್ಯಯ. ಮನೆ ತನಕ ಎಂಬುದು ಡ್ಯಾಶ್. ಮುಂದಿನ ಪ್ರಶ್ನೆ, ಮನೆಯ ತನಕ ಎಂಬುದು ಡ್ಯಾಶ್. ಮನೆಯ ತನಕ, ಮನೆ ತನಕ, ಮನೆ ತನಕ ಏನ್ ಬಂದಿದೆ ಇಲ್ಲಿ? ಮನೆ ತನಕ, ಮನೆ ತನಕ ಈ ಪದದಲ್ಲಿ ತನಕ ಅಂತ ಇದೆ. ತನಕ ಆವಾಗಲೇ ನಾನು ಚಾಟ್ ತೋರಿಸಿದೆ. ತನಕ ಏನ್? ತನಕ ಯಾವುದಕ್ಕೆ ಉದಾಹರಣೆ ಇದೆ? ತನಕ ಯಾವುದು? ತದ್ದಿತಾಂತವ್ಯಯ. ತದ್ದಿತಾಂತವ್ಯಯ, ತದ್ದಿತಾಂತವ್ಯಯಲ್ಲಿ ಏನೆಲ್ಲ ಬರುತ್ತೆ ಅವಾಗಲೇ ನಾನು ಹೇಳಿದೆ, ಚಾಟ್ನ ತೋರಿಸಿದ್ದೆ. ಅಂತೆ, ಹಾಗೆ, ತನಕ, ವರೆಗೆ, ಆಗಿ, ಸಲುವಾಗಿ, ಮಟ್ಟಿಗೆ, ಓಸ್ಕರ, ಓಸುಗ ಇವೆಲ್ಲವೂ ತದ್ದಿತಾಂತವ್ಯಕ್ಕೆ ಉದಾಹರಣೆ. ಹಾಗೆ ಇವು ಕೃದಂತ ಭಾವನಾಮ, ಕೃದಂತ ಭಾವ ಇವ್ಯಾವುದು ಅಲ್ಲ. ಮುಂದಿನ ಪ್ರಶ್ನೆ, ಪ್ರಶ್ನೆ ಇದು. ಚಲುವಿಕೆ ಎಂಬುದು, ಚಲುವಿಕೆ ಎಂಬುದು ಏನು? ಚಲುವಿಕೆ ಎಂಬುದು ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಪ್ಷನ್ 1 ಕೃದಂತ ನಾಮ, ಕೃದಂತ ಭಾವನಾಮ, ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ ಇದೆ. ಹಾಗೆ ಕೃದಂತ ನಾಮದಲ್ಲಿ ನಾನು ಹೇಳಿದೆ, ಕೃದಂತ ನಾಮದಲ್ಲಿ ನಾವು ಏನು ನೆನಪಿಟ್ಕೊಳ್ಬೇಕು? ತ, ದ, ಬ ಇವು 3 ನಾವು ನೆನಪಿಟ್ಕೊಳ್ಬೇಕು. ಆಮೇಲೆ ಕೃದಂತ ಭಾವನಾಮ ಏನೆಲ್ಲ ಬರುತ್ತೆ? ಕೃದಂತ ಭಾವನಾಮದಲ್ಲಿ ಹೀಗೆ, ಈಕೆ, ಟ, ತ, ವನಿಗೆ, ಅವು, ಬಳಿಗೆ ಇವೆಲ್ಲವೂ ಕೃದಂತ ಭಾವನಾಮಕ್ಕೆ ಪ್ರತ್ಯಯಗಳು. ಆಮೇಲೆ ತದ್ದಿತಾಂತ ನಾಮಕ್ಕೆ ಏನೆಲ್ಲ ಬರುತ್ತೆ? ತದ್ದಿತಾಂತ ನಾಮಕ್ಕೆ ಗಾರ, ಕಾರ, ಬಂತ, ಆನೆಯ, ಈಗ, ಅಳಿ, ಗಿತ್ತಿ, ಇತಿ, ಗಾತಿ ಇವೆಲ್ಲವೂ ಕೂಡ ತದ್ದಿತಾಂತ ನಾಮಕ್ಕೆ ಉದಾಹರಣೆ. ಪ್ರತ್ಯಯಗಳು. ತದ್ದಿತಾಂತ ನಾಮಕ್ಕೆ ಪ್ರತ್ಯಯಗಳು. ಹಾಗೆ ತದ್ದಿತಾಂತ ಭಾವನಾಮಕ್ಕೆ ಏನ್ ಬರುತ್ತೆ? ಈಕೆ, ತನ, ಹೂ, ಮೇ, ವಳಿ, ಹೂ ಇವೆಲ್ಲವೂ ಕೂಡ ತದ್ದಿತಾಂತ ಭಾವನಾಮ. ಇದರಲ್ಲಿ ಚಲುವಿಕೆಗೆ ಏನ್ ಬಂತು? ಕೊನೆಗೆ ಈಕೆ ಅಂತ ಬಂತು. ಈಕೆ, ಈಕೆ ಅಂತ ಬಂತು. ತದ್ದಿತಾಂತ ಭಾವನಾಮ ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 6. ನಾಚಿಕೆ ಎಂಬ ಪದ. ನಾಚಿಕೆ, ಇಲ್ಲಿಯೂ ಕೂಡ ನೋಡಿ, ನಾಚಿಕೆ ಏನ್ ಬಂತು? ಇಲ್ಲಿಯೂ ಕೂಡ ಕೊನೆಗೆ ಈಕೆ, ಕೊನೆಗೆ ಈಕೆ ಅಂತ ಬಂತು. ಇದು ಕೂಡ ತದ್ದಿತಾಂತ ಭಾವನಾಮ. ಪ್ರಶ್ನೆ 5ರಲ್ಲಿ ನೋಡಿದ್ವಿ, ಸೇಮ್ ಅದೇ ಪದವನ್ನು ತಗೊಂಡಿದ್ದಾನೆ. ಅದರಲ್ಲಿ ಚಲುವಿಕೆ, ಇದರಲ್ಲಿ ನಾಚಿಕೆ, ಕೊನೆಗೆ ಈಕೆ ಅಂತ ಬಂದಿದೆ. ಇದು ಆಪ್ಷನ್ 1 ತದ್ದಿತಾಂತ ಭಾವನಾಮ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 7. ಪ್ರಶ್ನೆ ಏನಿದೆ? ಕನ್ನಡಿಗ ಎಂಬ ಪದ ಡ್ಯಾಶಕ್ಕೆ ಉದಾಹರಣೆ ಅಂತ ಇದೆ. ಕನ್ನಡಿಗ, ಇದು ಕನ್ನಡಿಗ ಏನ್ ಬಂದಿದೆ? ಕೊನೆಗೆ ಈಗ ಅಂತ ಬಂದಿದೆ. ಕನ್ನಡಿಗ, ಈಗ, ಕೊನೆಗೆ ಈಗ ಅಂತ ಬಂದಿದೆ. ಈಗ ಯಾವುದ್ರಲ್ಲಿ ಬರುತ್ತೆ? ಈಗ ಆಪ್ಷನ್ ಏನು ಕೊಟ್ಟಿದ್ದಾರೆ? ಕೃದಂತ ನಾಮ, ಕೃದಂತ ನಾಮ, ಕೃದಂತ ಭಾವನಾಮ, ತದ್ದಿತಾಂತ ನಾಮ, ನಾಮಪದ ಅಂತ ಇದೆ. ಕೃದಂತ ನಾಮಕ್ಕೆ ಏನ್ ಬರುತ್ತೆ? ತ, ದ, ಬ. ಅವಾಗಲೇ ನಾನು ಹೇಳಿದೆ, ತ, ದ, ಬ. ಕೃದಂತ ಭಾವನಾಮಕ್ಕೆ ಈಕೆ, ಈಕೆ, ಟ, ತ, ವನಿಗೆ, ಅವು, ವಳಿಗೆ ಇವೆಲ್ಲವೂ ಕೂಡ ಕೃದಂತ ಭಾವನಾಮದ ಪ್ರತ್ಯಯಗಳು. ಆಮೇಲೆ ಕನ್ನಡಿಗ, ಇದರಲ್ಲಿ ಈಗ ಅಂತ ಬಂದಿದೆ. ಈಗ ಯಾವುದರಲ್ಲಿ ಬರುತ್ತೆ? ಈಗ ತದ್ದಿತಾಂತ ನಾಮ, ತದ್ದಿತಾಂತ ನಾಮದ ಪ್ರತ್ಯಯ ಈಗ. ಇದು ಆಪ್ಷನ್ 3 ಸರಿಯಾದ ಉತ್ತರ. ಪ್ರಶ್ನೆ 8. ಡ್ಯಾಶ್ ಎನ್ನುವುದು ಭೂತಕೃತಂತಕ್ಕೆ ಉದಾಹರಣೆ ಅಂತ ಇದೆ. ಡ್ಯಾಶ್ ಎನ್ನುವುದು ಭೂತಕೃತಂತಕ್ಕೆ ಉದಾಹರಣೆ. ಆಪ್ಷನ್ ಏನು ಕೊಟ್ಟಿದ್ದಾರೆ? ಮಾಡದ, ಮಾಡಿದ, ಮಾಡುವವನು, ಮಾಡಿದರು,
ಇದರಲ್ಲಿ ಮಾಡದ ಅಂತ ಇದೆ. ಮೊದಲೇ ಆಪ್ಷನ್ ಮಾಡದ ನಾವಾಗಲೇ ಹೇಳಿದೆ. ಮಾಡದ ಇದು ನಿಷೇಧ ಕೃದಂತ. ಇಲ್ಲಿ ಕೆಲಸ ಪೂರ್ಣವಾಗಿಲ್ಲ, ಕ್ರಿಯೆ ಪೂರ್ಣವಾಗಿಲ್ಲ, ಅದಕ್ಕೆ ನಾವು ಇದನ್ನ ನಿಷೇಧ ಕೃದಂತ ಅಂತ ಕರಿತೀವಿ. ಮಾಡಿದ ಇದು ಭೂತ ಕೃದಂತಕ್ಕೆ ಉದಾಹರಣೆ. ಮುಂದಿನ ಪ್ರಶ್ನೆ 9. ತಾಯಿ ಬರ ಮಾಗದ ತೋರ ಕನ್ನಡಿಗರ ಮಾತೆಯ. ಇಲ್ಲಿ ಕನ್ನಡಿಗ ಎಂಬುದು ಹಿಂದಿನ ಪ್ರಶ್ನೆಯಲ್ಲಿ ಸೇಮ್ ಕ್ವಶನ್ ಕೇಳಿದ. ಕನ್ನಡಿಗ ಇದು ಸೇಮ್ ಕ್ವಶನ್ ಇದೆ ನೋಡಿ. ಕನ್ನಡಿಗ ಇದರಲ್ಲಿ ಏನ್ ಬರುತ್ತೆ? ಈಗ ಅಂತ ಬಂತು. ಈಗ ಯಾವುದರ ಪ್ರತ್ಯಯ? ತದ್ದಿತಾಂತ ನಾಮದ ಪ್ರತ್ಯಯ. ಆಪ್ಷನ್ 1 ಸರಿಯಾದ ಉತ್ತರ. ತದ್ದಿತಾಂತ ಭಾವನಾಮ ಇದರಲ್ಲಿ ಏನ್ ಬರುತ್ತೆ? ತದ್ದಿತಾಂತ ಭಾವನಾಮದಲ್ಲಿ ಇಕೆ, ತನ, ಪೂ, ಮೇ, ವಳಿ, ಹೂ ಇವೆಲ್ಲವೂ ಕೂಡ ತದ್ದಿತಾಂತ ಭಾವನಾಮ. ಪ್ರತ್ಯಯ ಅಲ್ಲ, ತದ್ದಿತಾಂತವೇನು ಅಲ್ಲ. ತದ್ದಿತಾಂತವ್ಯಯ ಅಲ್ಲಿ ಏನ್ ಬರುತ್ತೆ? ಅಂತೆ, ಹಾಗೆ, ತನಕೆ, ಬೋಲ್, ವರೆಗೆ, ಸಲುವಾಗಿ, ಮಟ್ಟಿಗೆ, ಓಸ್ಕರ, ಓಸುಗ ಇವೆಲ್ಲವೂ ಕೂಡ ತದ್ದಿತಾಂತವ್ಯಯ. ಮುಂದಿನ ಪ್ರಶ್ನೆ ಸಂಖ್ಯೆ 10. ಗಾರ, ಕಾರ, ಈಗ ಎಂಬುದು ಇವೆಲ್ಲವೂ ಕೂಡ ಯಾವುದಕ್ಕೆ? ತದ್ದಿತ ಪ್ರತ್ಯಯಗಳು. ಇವೆಲ್ಲವೂ ಕೂಡ ತದ್ದಿತ ಪ್ರತ್ಯಯಗಳು. ಭಾವನಾಮಗಳು ಅಲ್ಲ, ರೂಢನಾಮಗಳು ಅಲ್ಲ. ರೂಢನಾಮಗಳಂದ್ರೆ ರೂಢಿಯಿಂದ ಬಂದಿರತಕ್ಕಂತಹ ನಾಮಗಳು ರೂಢನಾಮ. ಅಂಕಿತ ನಾಮ ಕೂಡ ಅಲ್ಲ. ಮುಂದಿನ ಪ್ರಶ್ನೆ ನೋಡೋಣ. 11ನೇ ಪ್ರಶ್ನೆ. ತಂದೆ ತಾಯಿಯವರು ತಮ್ಮ ಮಕ್ಕಳಿಗೋಸ್ಕರ ಹಗಲಿರುಳು ಶ್ರಮಿಸುತ್ತಾರೆ. ಮಕ್ಕಳಿಗೋಸ್ಕರ ಎನ್ನುವ ಪದ ಏನ್ ಬಂದಿದೆ ಇಲ್ಲಿ? ಮಕ್ಕಳಿಗೋಸ್ಕರ ಅಂತ ಬಂದಿದೆ. ಕೊನೆಗೆ ನೋಡಿ ಓಸ್ಕರ ಅಂತ ಬಂತು. ಓಸ್ಕರ ಯಾವುದಕ್ಕೆ? ಓಸ್ಕರ ಯಾವುದರಲ್ಲಿ ಬರುತ್ತೆ? ಓಸ್ಕರ. ಆಪ್ಷನ್ ಏನು ಕೊಟ್ಟಿದ್ದಾರೆ? ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ಪ್ರತ್ಯಯ, ತದ್ದಿತಾಂತವ್ಯಯ ಅಂತ ಕೊಟ್ಟಿದ್ದಾರೆ. ತದ್ದಿತಾಂತ ನಾಮದಲ್ಲಿ ಏನ್ ಬರುತ್ತೆ? ಆವಾಗಲೇ ಹೇಳಿದೆ ನಾನು. ಗಾರ, ಕಾರ, ಬಂತ ಇವೆಲ್ಲವೂ ಕೂಡ ತದ್ದಿತಾಂತ ನಾಮದಲ್ಲಿ ಬರುತ್ತೆ. ತದ್ದಿತಾಂತ ಭಾವನಾಮದಲ್ಲಿ ಏನೆಲ್ಲ ಬರುತ್ತೆ? ಇಕೆ, ತನ, ಪೂ, ಮೇ, ಬಳಿ, ಹೂ ಇವೆಲ್ಲವೂ ಕೂಡ ತದ್ದಿತಾಂತ ಭಾವನಾಮಕ್ಕೆ ಬರುತ್ತೆ. ಹಾಗೆ ತದ್ದಿತಾಂತ ಅವ್ಯಯ ಅಲ್ಲಿ ಏನ್ ಬರುತ್ತೆ? ಅಂತೆ, ಹಾಗೆ, ತನಕ, ಓಲ್, ವರೆಗೆ, ಆಗಿ, ಸಲುವಾಗಿ, ಮಟ್ಟಿಗೆ, ಓಸ್ಕರ, ಓಸುಗ ಇವೆಲ್ಲವೂ ಕೂಡ ತದ್ದಿತಾಂತವ್ಯಯ. ಇಲ್ಲಿ ಕೊನೆಗೆ ನಮ್ಗೆ ಏನ್ ಬಂತು? ಓಸ್ಕರ ಅಂತ ಬಂದಿದೆ. ಓಸ್ಕರ ಇದು ಯಾವುದಕ್ಕೆ? ತದ್ದಿತಾಂತವ್ಯಯಕ್ಕೆ ಬರುತ್ತೆ. ಬನ್ನಿ ವೀಕ್ಷಕರೇ, ಇನ್ನಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನೋಡ್ಕೊಂತ ಹೋಗೋಣ. ಈ ಪ್ರಶ್ನೆಯಲ್ಲಿ ಏನ್ ಕೇಳಿದರೆ, ಉಡುಗೆ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಉಡುಗೆ ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಪ್ಷನ್ ಏನು ಕೊಟ್ಟಿದ್ದಾರೆ ಇಲ್ಲಿ? ತದ್ದಿತಾಂತ ಭಾವನಾಮ, ತದ್ದಿತಾಂತ ನಾಮ, ಕೃದಂತ ನಾಮ, ಕೃದಂತ ಭಾವನಾಮ ಅಂತ ಕೊಟ್ಟಿದ್ದಾರೆ. ಉಡುಗೆ ಅಂತ ಇದೆ. ಅವಾಗಲೇ ನಾನು ಹೇಳಿದೆ ವೀಕ್ಷಕರೇ, ತದ್ದಿತಾಂತ ಭಾವನಾಮ ಅಂದ್ರೆ ಏನು, ತದ್ದಿತಾಂತ ನಾಮ ಅಂದ್ರೆ ಏನು, ಕೃದಂತ ನಾಮ ಅಂದ್ರೆ ಏನು, ಕೃದಂತ ಭಾವನಾಮ ಅಂದ್ರೆ ಏನು, ಇದರಲ್ಲಿ ಯಾವೆಲ್ಲ ಪ್ರತ್ಯಯಗಳು ಬರುತ್ತೆ ಅಂತ ಹೇಳಿದೆ. ತದ್ದಿತಾಂತ ಭಾವನಾಮಕ್ಕೆ ಪ್ರತ್ಯಯಗಳು ಯಾವೆಲ್ಲ ಬರುತ್ತೆ ಅಂತಂದ್ರೆ ಈಕೆ, ಹೀಗೆ, ಈಕೆ, ತನ, ಪೂ, ಮೇ, ವಳಿ, ಹೂ ಇವೆಲ್ಲವೂ ತದ್ದಿತಾಂತ ಭಾವನಾಮಕ್ಕೆ ಪ್ರತ್ಯಯಗಳು. ಆಮೇಲೆ ತದ್ದಿತಾಂತ ನಾಮಕ್ಕೆ ಯಾವೆಲ್ಲ ಬರುತ್ತೆ? ಗಾರ, ಕಾರ, ಪಂತ, ಗಾತಿ, ಸ್ಥಥ, ಆನೆಯ, ಈಗ, ಅಳಿ, ಕಿತ್ತಿ, ಇತಿ ಇವೆಲ್ಲವೂ ತದ್ದಿತಾಂತ ನಾಮಕ್ಕೆ. ಆಮೇಲೆ ಕೃದಂತ ನಾಮಕ್ಕೆ ಯಾವೆಲ್ಲ ಬರುತ್ತೆ? ಕೃದಂತ ನಾಮಕ್ಕೆ ತ, ದ, ಬ ಇದಷ್ಟ ನೆನಪಿಟ್ಕೊಬೇಕು. ಆಮೇಲೆ ಮುಂದಿನ ಆಪ್ಷನ್ ಏನಿದೆ? ಕೃದಂತ ಭಾವನಾಮ. ಕೃದಂತ ಭಾವನಾಮಕ್ಕೆ ಏನಿದೆ? ಈಕೆ, ಹೀಗೆ, ಟ, ಥ, ವನಿಗೆ, ಅವು, ಬಳಿಗೆ ಇವು ಕೃದಂತ ಭಾವನಾಮಕ್ಕೆ ಪ್ರತ್ಯಯಗಳು. ವೀಕ್ಷಕರೇ, ಈ ಉಡುಗೆ ಇದು ಯಾವುದಕ್ಕೆ ಸಂಬಂಧಿಸಿದೆ? ಆನ್ಸರ್ ನೋಡೋಣ ಬನ್ನಿ. ಆನ್ಸರ್ ಏನಿದೆ? ಉಡುಗೆ ಇದು ಕೃದಂತ ಭಾವನಾಮಕ್ಕೆ
ಸಂಬಂಧಿಸಿದೆ. ಕೃದಂತ ಭಾವನಾಮಕ್ಕೆ ಸಂಬಂಧಿಸಿದೆ. ಕೃದಂತ ಭಾವನಾಮಕ್ಕೆ ಏನಿದೆ ಇದರಲ್ಲಿ? ಹೀಗೆ ಅಂತ ಇದೆ. ಉಡುಗೆ ಗೆ ಅಂತ ಬಂತಲ್ಲ, ಗೆ ಗೆ ಇವು ಕೃದಂತ ಭಾವನಾಮಕ್ಕೆ ಪ್ರತ್ಯಯಗಳು. ಇದು ಆಪ್ಷನ್ 4 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ. ಮುಂದಿನ ಪ್ರಶ್ನೆ, ಜಾನ್ ಮೇ ಈ ಪದವು ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಜಾನ್ ಮೇ ಪದ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಏನಿದೆ? ತದ್ದಿತಾಂತ ಭಾವನಾಮ, ತದ್ದಿತಾಂತ ನಾಮ, ಕೃದಂತ ನಾಮ, ಕೃದಂತ ಭಾವನಾಮ ಅಂತ ಇದೆ. ಜಾನ್ ಮೇ ಏನಂತ ಇದೆ? ಬನ್ನಿ ವೀಕ್ಷಕರನ್ನು ನೋಡೋಣ. ಸರಿಯಾದ ಉತ್ತರ ಯಾವುದು? ತದ್ದಿತಾಂತ ಭಾವನಾಮ. ಏನಂತ ಇದೆ? ಜಾನ್ ಮೇ ಅಂತ ಇದೆ. ಜಾನ್ ಮೇ ಕೊನೆಯಲ್ಲಿ ಏನಂತ ಬಂತು ನಮಗೆ? ಕೊನೆಯಲ್ಲಿ ಮೇ ಅಂತ ಬಂತು. ಕೊನೆಯಲ್ಲಿ ಮೇ ಅಂತ ಬಂತು. ಜಾನ್ ಮೇ, ಸಾರಿ, ಜಾನ್ ಮೇ ಅಂತ ಬಂತು. ಕೊನೆಯಲ್ಲಿ ಏನಂತ ಬಂತು? ಜಾನ್ ಮೇ ಅಂತ ಬಂತು. ಇದು ಯಾವುದಕ್ಕೆ ಪ್ರತ್ಯಯವಾಗಿದೆ? ತದ್ದಿತಾಂತ ಭಾವನಾಮ. ತದ್ದಿತಾಂತ ಭಾವನಾಮಕ್ಕೆ ಇದು ಪ್ರತ್ಯಯ. ಆಪ್ಷನ್ 1 ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಹೋಗೋಣ ಪರೀಕ್ಷೆ. ಮುಂದಿನ ಪ್ರಶ್ನೆ, ಮೋಸಗಾರ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಮೋಸಗಾರ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಯಾವುದಕ್ಕೆ ಸಂಬಂಧಿಸಿದೆ? ಮೋಸಗಾರ ಕೊನೆಯಲ್ಲಿ ಏನು ಬಂತು? ಇಲ್ಲಿ ನೋಡಿ, ಕೊನೆಯಲ್ಲಿ ಗಾರ ಅಂತ ಬಂದಿದೆ. ಗಾರ, ಕೊನೆಯಲ್ಲಿ ಗಾರ ಅಂತ ಬಂದಿದೆ. ಇದು ಯಾವುದಕ್ಕೆ ಸಂಬಂಧಿಸಿದೆ? ತದ್ದಿತಾಂತ ನಾಮ ಇದಕ್ಕೆ ಸಂಬಂಧಿಸಿದೆ. ಮೊದಲೇ ನಾನು ಎಲ್ಲಾನು ಡಿಸ್ಕಸ್ ಮಾಡಿದ್ದೆ. ನಾನು ತದ್ದಿತಾಂತ ಭಾವನಾಮಕ್ಕೆ ಏನು ಬರುತ್ತೆ, ಕೃದಂತ ನಾಮಕ್ಕೆ ಏನೆಲ್ಲ ಬರುತ್ತೆ, ಕೃದಂತ ಭಾವನಾಮಕ್ಕೆ ಏನೆಲ್ಲ ಬರುತ್ತೆ, ತದ್ದಿತಾಂತ ನಾಮಕ್ಕೆ ಏನೆಲ್ಲ ಬರುತ್ತೆ. ತದ್ದಿತಾಂತ ನಾಮಕ್ಕೆ ಗಾರ, ಕಾರ, ಪಂತ, ಗಾತಿ ಎಲ್ಲವೂ ತದ್ದಿತಾಂತ ನಾಮಕ್ಕೆ ಬರುತ್ತೆ. ಅದಕ್ಕೆ ಇದು ಆಪ್ಷನ್ 2 ಸರಿಯಾದ ಉತ್ತರ. ಬನ್ನಿ ವೀಕ್ಷಕರೇ, ತದ್ದಿತಾಂತ ನಾಮಕ್ಕೆ ಮೋಸಗಾರ ಇದು ಉದಾಹರಣೆ. ಮುಂದಿನ ಪ್ರಶ್ನೆ, ಗಾನಿಗ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಗಾನಿಗ ಏನಂತ ಬಂತು? ಗಾನಿಗ ಕೊನೆಗೆ ಏನು ಬಂತು? ಈಗ ಅಂತ ಬಂತು. ಗಾನಿಗ ಈಗ ಅಂತ ಬಂತು. ಈಗ ಇದು ಯಾವುದಕ್ಕೆ ಉದಾಹರಣೆಯಾಗಿದೆ? ಗಾನಿಗ. ಬನ್ನಿ ವೀಕ್ಷಕರೇ, ಆನ್ಸರ್ ನೋಡೋಣ. ಏನು ಆನ್ಸರು? ತದ್ದಿತಾಂತ ನಾಮ. ತದ್ದಿತಾಂತ ನಾಮಕ್ಕೆ ಇದು ಉದಾಹರಣೆ. ಗಾನಿಗ ಇದು ತದ್ದಿತಾಂತ ನಾಮ. ಕೊನೆಗೆ ಏನು ಬಂತು? ಗಾನಿಗ ಈಗ ಅಂತ ಬಂತು. ಇದರಲ್ಲಿ ತದ್ದಿತಾಂತ ಭಾವನಾಮ ಆಗೋದಿಲ್ಲ, ಕೃದಂತ ಭಾವನಾಮನೂ ಆಗೋದಿಲ್ಲ, ಸಾರಿ, ಕೃದಂತ ನಾಮನೂ ಆಗೋದಿಲ್ಲ, ಕೃದಂತ ಭಾವನಾಮ ಕೂಡ ಆಗೋದಿಲ್ಲ. ಮುಂದಿನ ಪ್ರಶ್ನೆ ನೋಡೋಣ. ಮಾಡಿದ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಮಾಡಿದ ಅಂತ ಇದೆ. ಮಾಡಿದ ಯಾವ ವ್ಯಾಕರಣಾಂಶಕ್ಕೆ ಸಂಬಂಧಿಸುತ್ತೆ? ಭೂತ ಕೃದಂತ, ಭವಿಷ್ಯತ್ ಕೃದಂತ, ನಿಷೇಧ ಕೃದಂತ, ಕೃದಂತ ಭಾವನಾಮ ಅಂತ ಕೊಟ್ಟಿದ್ದಾರೆ. ಮಾಡಿದ ಯಾವ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ? ಮಾಡಿದ. ಉತ್ತರವನ್ನು ನೋಡೋಣ ಬನ್ನಿ ವೀಕ್ಷಕರೇ. ಏನಿದೆ ಉತ್ತರ? ಭೂತ ಕೃದಂತ ಅಂತ ಇದೆ. ಭೂತ ಕೃದಂತಕ್ಕೆ ಇದು ಉದಾಹರಣೆ. ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಮಾಡಿದ, ಭೂತ, ಭೂತ ಕೃದಂತ ಅಂದ್ರೆ ಮಾಡಿದ, ಅವನು ಕೆಲಸವನ್ನ ಮಾಡಿದ ಅಂದ್ರೆ ಕೆಲಸವು ಇಲ್ಲಿ ಕಾರ್ಯ ಪೂರ್ಣಗೊಂಡಿದೆ. ಅದಕ್ಕೆ ಇದನ್ನ ಭೂತ ಕೃದಂತ ಅಂತ ಕರಿತೀವಿ. ನಿಷೇಧ ಕೃದಂತ ಅಂತಂದ್ರೆ ಇನ್ನು ಕ್ರಿಯೆ ಪೂರ್ಣಗೊಂಡಿಲ್ಲ ಅಂತಂದ್ರೆ ಇದಕ್ಕೆ ನಾವು ನಿಷೇಧ ಕೃದಂತ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ ಮಾಡದ. ಅವಾಗಲೇ ಹೇಳಿದೆ, ನಿಷೇಧ ಕೃದಂತಕ್ಕೆ ಉದಾಹರಣೆ ಕೂಡ ನಾನು ಹೇಳಿದ್ದೆ. ಆಮೇಲೆ ಭವಿಷ್ಯತ್ ಕೃದಂತನೂ ಅಲ್ಲ, ಕೃದಂತ ಭಾವನೂ ಕೂಡ ಅಲ್ಲ. ಮುಂದಿನ ಪ್ರಶ್ನೆ, ತಂಪು ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ತಂಪು ಇದು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಆಪ್ಷನ್ಸ್ ಏನಿದೆ? ತದ್ದಿತಾಂತ ಭಾವನಾಮ, ತದ್ದಿತಾಂತ ನಾಮ, ಕೃದಂತ ನಾಮ, ಕೃದಂತ ಭಾವನಾಮ ಅಂತ ಇದೆ. ಪೂ ಅಂತ ಇದೆ ಕೊನೆಗೆ. ಇಲ್ಲಿ ನೋಡಿ, ಪೂ ಅಂತ ಇದೆ. ಪೂ ಯಾವುದಕ್ಕೆ ಸಂಬಂಧಿಸಿದೆ? ಪೂ ಯಾವುದಕ್ಕೆ ಸಂಬಂಧಿಸಿದೆ? ತದ್ದಿತಾಂತ ಭಾವನಾಮ. ಇದನ್ನ ನಾವು
ಚರ್ಚೆಯನ್ನು ಮಾಡಿದ್ದೇವೆ. ಇದರಲ್ಲಿ ಏನೆಲ್ಲ ಬರುತ್ತೆ ಅಂತ ಚರ್ಚೆಯನ್ನು ಮಾಡಿದ್ದೇವೆ. ಇವು ಮೂರು ಕೂಡ ಏನೆಲ್ಲ ಬರುತ್ತೆ ಅಂತ ಇವನು ಕೂಡ ಚರ್ಚೆ ಮಾಡಿದ್ದೇವೆ. ತದ್ದಿತಾಂತ ಭಾವನಾಮ ಇದು ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ತಂಪು, ಇಕೆ, ತನ, ಪೂ, ಮೇ, ಒಳಿ, ಹೂ ಇವೆಲ್ಲವೂ ಕೂಡ ತದ್ದಿತಾಂತ ಭಾವನಾಮಕ್ಕೆ ಸಂಬಂಧಿಸಿದೆ. ಆಪ್ಷನ್ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ನಿನಗೋಸ್ಕರ ಪದವು ವ್ಯಾಕರಣಾಂಶಕ್ಕೆ ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ನಿನಗೋಸ್ಕರ ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಯಾವುದಕ್ಕೆ ಸಂಬಂಧಿಸಿದೆ? ನಿನಗೋಸ್ಕರ ಕೊನೆಗೆ ಏನ್ ಬಂದಿದೆ? ಗೋಸ್ಕರ ಅಂದ್ರೆ ಓಸ್ಕರ ಅಂತ ಬಂದಿದೆ. ಓಸ್ಕರ ಯಾವುದಕ್ಕೆ ಸಂಬಂಧಿಸಿದೆ? ಓಸ್ಕರ ಇದು ತದ್ದಿತಾಂತ ವ್ಯಯಕ್ಕೆ ಸಂಬಂಧಿಸಿದೆ. ತದ್ದಿತಾಂತ ವ್ಯಯಕ್ಕೆ ಸಂಬಂಧಿಸಿದೆ. ತದ್ದಿತಾಂತ ನಾಮಕ್ಕೆ ಬರುವುದಿಲ್ಲ. ತದ್ದಿತಾಂತ ನಾಮಕ್ಕೆ ಏನೆಲ್ಲ ಬರುತ್ತೆ? ಗಾರ, ಕಾರವಂತ ಇವೆಲ್ಲವೂ ಕೂಡ ಹೀಗೆ ತದ್ದಿತಾಂತ ನಾಮಕ್ಕೆ ಬರುತ್ತೆ. ಆಮೇಲೆ ಕೃದಂತಾವ್ಯಯಕ್ಕೆ ಏನೆಲ್ಲ ಬರುತ್ತೆ? ಕೃದಂತಾವ್ಯಯಕ್ಕೆ ಉತ, ಉತ್ತ, ಅಲು, ಅಲಕ್ಕೆ, ಈದು, ಅರೆ ಇವೆಲ್ಲವೂ ಕೃದಂತಾವ್ಯಯಕ್ಕೆ ಬರುತ್ತೆ. ಇದು ಕೂಡ ಅಲ್ಲ. ಕೃದಂತ ಭಾವನಾಮಕ್ಕೆ ಅವಾಗಲೇ ನಾನು ಹೇಳಿದೆ. ಹೀಗೆ, ಈಕೆ, ಟ, ತ, ವನಿಗೆ, ಅವು, ಒಳಿಗೆ ಇವೆಲ್ಲವೂ ಕೂಡ ಕೃದಂತ ಭಾವನಾಮಕ್ಕೆ ಬರುತ್ತೆ. ಆಪ್ಷನ್ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಮಾಡುತ್ತಾ ಈ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಮಾಡುತ್ತಾ ಅಂತ ಇದೆ. ಈ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಆಪ್ಷನ್ಸ್ ತದ್ದಿತಾಂತ ಅವ್ಯಯ, ತದ್ದಿತಾಂತ ನಾಮ, ಕೃದಂತಾವ್ಯಯ, ಸಾಮಾನ್ಯ ಅವ್ಯಯ. ಸಾಮಾನ್ಯ ವ್ಯಯ ಅಂತ ಇದೆ. ಉತ್ತರ ನೋಡೋಣ ವೀಕ್ಷಕರೇ. ಉತ್ತರ ಏನಿದೆ ಇದರಲ್ಲಿ? ಕೃದಂತಾವ್ಯಯಕ್ಕೆ ಸಂಬಂಧಿಸಿದೆ. ಈ ವ್ಯಾಕರಣಾಂಶವು ಕೃದಂತಾವ್ಯಯಕ್ಕೆ ಸಂಬಂಧಿಸಿದೆ. ಕೊನೆಗೆ ಏನು ಬಂತು? ಉತ್ತ ಅಂತ ಬಂದಿದೆ. ಉತ, ಉತ್ತ, ಅಲು, ಅಲಿಕೆ, ಈದು, ಅರೆ, ಅದೇ ಇವು ಕೃದಂತಾವ್ಯಯಕ್ಕೆ ಸಂಬಂಧಪಟ್ಟದ್ದು. ಹಾಗೆಯೇ ಇದು ಮಾಡುತ್ತಾ ಈ ಪದವು ಕೃದಂತಾವ್ಯಯಕ್ಕೆ ಸಂಬಂಧಪಟ್ಟಿದೆ. ಮುಂದಿನ ಪ್ರಶ್ನೆ, ಗುಡುಗುಡು ಪದವು ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಗುಡುಗುಡು ಅಂತ ಇದೆ. ಆಪ್ಷನ್ಸ್ ಏನಿದೆ ನೋಡೋಣ ಬನ್ನಿ. ಆಪ್ಷನ್ಸ್ ತದ್ದಿತಾಂತವ್ಯಯ, ಅನುಕರಣಾವ್ಯಯ, ಕೃದಂತಾವ್ಯಯ, ಜೋಡು ನುಡಿ ಅಂತ ಇದೆ. ಜೋಡು ನುಡಿ ಅಂತ ಇದೆ. ಬನ್ನಿ ವೀಕ್ಷಕರೇ, ಉತ್ತರ ಏನಿದೆ ಅಂತ ನೋಡೋಣ. ಇದರಲ್ಲಿ ಉತ್ತರ ಏನಿದೆ? ಅನುಕರಣಾವ್ಯಯ. ಗುಡುಗುಡು ಪದವು ಅನುಕರಣಾವ್ಯಯಕ್ಕೆ ಸಂಬಂಧಪಟ್ಟಿದೆ. ಯಾಕಂದ್ರೆ ಈ ಗುಡುಗುಡು ಪದದಲ್ಲಿ ಯಾವುದೇ ಕೂಡ ಅರ್ಥ ಇಲ್ಲ. ಮೊದಲನೇ ಪದವು ಅರ್ಥವಿಲ್ಲ, ಆಮೇಲೆ ಗುಡುಗುಡು ಎರಡನೇ ಪದಕ್ಕೂ ಅರ್ಥವಿಲ್ಲ. ಅದಕ್ಕೆ ಇದನ್ನ ನಾವು ಅನುಕರಣಾವ್ಯಯ ಅಂತ ಕರಿತೀವಿ. ಹಾಗೆ ತದ್ದಿತಾಂತವ್ಯಯಕ್ಕೆ ನಾವು ನೋಡಿದ್ವಿ. ತದ್ದಿತಾಂತವ್ಯಯದಲ್ಲಿ ಏನೆಲ್ಲ ಬರುತ್ತೆ, ಹಾಗೆ ಕೃದಂತಾವ್ಯಯದಲ್ಲಿ ಏನೆಲ್ಲ ಬರುತ್ತೆ ಅಂತ ನೋಡಿದ್ವಿ. ಇವಾಗ ಜೋಡಿ ನುಡಿ. ಜೋಡಿ ನುಡಿ ಅಂದ್ರೆ ಏನು? ಮೊದಲ ಪದದ ಅರ್ಥವು ಎರಡು ಪದ ಇರುತ್ತೆ. ಮೊದಲನೇ ಪದ ಅರ್ಥ ಇರುತ್ತೆ, ಹಾಗೇನೆ ಎರಡನೇ ಪದವು ಅರ್ಥ ಇರೋದಿಲ್ಲ. ಇದಕ್ಕೆ ನಾವು ಏನಂತ ಕರಿತೀವಿ? ಜೋಡು ನುಡಿ ಅಂತ ಕರಿತೀವಿ. ಉದಾಹರಣೆಗೆ ನೋಡಿ, ತಲೆ, ಗಿಲೆ. ತಲೆ ಅನ್ನೋದು ಅರ್ಥ ಇದೆ, ಗಿಲೆಗೆ ಅರ್ಥ ಇಲ್ಲ. ತಲೆ, ಗಿಲೆ. ಹಾಗೇನೆ ಹಾಸಿಗೆ, ಗೀಸಿಗೆ. ಹಾಸಿಗೆಗೆ ಅರ್ಥ ಇದೆ, ಗೀಸಿಗೆಗೆ ಅರ್ಥ ಇಲ್ಲ. ಇದಕ್ಕೆ ನಾವು ಏನಾದ್ರು ಕರಿತೀವಿ? ಜೋಡು ನುಡಿ ಅಂತ ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ 2 ಅನುಕರಣಾವ್ಯಯ. ಮುಂದಿನ ಪ್ರಶ್ನೆ, ಆದರೆ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಆದರೆ ಈ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಆಪ್ಷನ್ಸ್ ಏನಿದೆ? ತದ್ದಿತಾಂತವ್ಯಯ, ಭಾವಸೂಚಕ ಅವ್ಯಯ, ಸಾಮಾನ್ಯ ಅವ್ಯಯ, ಸಂಬಂಧ ಸೂಚಕ ಅವ್ಯಯ ಅಂತ ಇದೆ. ಮೊದಲ ಆಪ್ಷನ್ಸ್ ತದ್ದಿತಾಂತವ್ಯಯನ ನಾವು ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಹಾಗೆಯೇ ನಾವು ಭಾವಸೂಚಕ ಅವ್ಯಯನೂ ಕೂಡ ನಾನು ಮೊದಲೇ ಸಂಕ್ಷಿಪ್ತವಾಗಿ ಇದಕ್ಕೆ ಅವ್ಯಯಕ್ಕೆ ಸಂಬಂಧಪಟ್ಟಂತೆ ಹೇಳುವಾಗ ನಾನು ಭಾವಸೂಚಕ ಅವ್ಯಯ ಅಂತ ಅನ್ನೋದನ್ನು ನಾನು ಕೂಡ ಹೇಳಿದ್ದೆ. ಭಾವಸೂಚಕ ಅವ್ಯಯ ಅಂತ ಅಂದರೆ ಏನು? ಮನದಲ್ಲಿರುವ ಕೋಪ, ತಾಪ, ಹರ್ಷ, ದುಃಖ, ತಿರಸ್ಕಾರ ಎಲ್ಲವೂ ಕೂಡ ಮನೋಭಾವನೆಗಳನ್ನು ವ್ಯಕ್ತಪಡಿಸುವ ಅವ್ಯಯಗಳು. ಇವಕ್ಕೆ ನಾವು ಭಾವಸೂಚಕ ಅವ್ಯಯ ಅಂತ ಕರಿತೀವಿ. ಹಾಗೆಯೇ ಸಾಮಾನ್ಯ ಅವ್ಯಯ ಅಂತಲೂ ಕೂಡ ನಾನು ಹೇಳಿದ್ದೆ. ಸಾಮಾನ್ಯ ಅವ್ಯಯ ಅಂತ ಅಂದ್ರೆ ಒಂದು ಕ್ರಿಯೆಯು ನಡೆದ ರೀತಿಯನ್ನು ಹೇಳುವ ಅವ್ಯಯ. ಇದಕ್ಕೆ ನಾವು ಸಾಮಾನ್ಯ ಅವ್ಯಯ ಅಂತ ಕರಿತೀವಿ.
ಹಾಗೆ ಸಂಬಂಧ ಸೂಚಕ ಅವ್ಯಯ ಅಂತಂದ್ರೆ ಏನು? ಸಂಬಂಧ ಸೂಚಕ ಅವ್ಯಯ ಅಂತಂದ್ರೆ ಎರಡು ಪದಗಳು ಇಲ್ಲವೇ ಎರಡು ವಾಕ್ಯಗಳನ್ನ ಸಂಬಂಧವನ್ನ ಸೂಚಿಸುವ ಅವ್ಯಯಕ್ಕೆ ನಾವು ಏನಂತ ಕರಿತೀವಿ? ಸಂಬಂಧ ಸೂಚಕ ಅವ್ಯಯ ಅಂತ ಕರಿತೀವಿ. ಉದಾಹರಣೆ ಏನು? ಅಥವಾ, ಆದರೆ, ಮತ್ತು, ಆದ್ದರಿಂದ ಇದಕ್ಕೆ ಉದಾಹರಣೆ ಇದೆ. ಸಂಬಂಧ ಸೂಚಕ ಅವ್ಯಯಕ್ಕೆ ಇದು ಸಂಬಂಧಪಟ್ಟಿದೆ. ಆದರೆ ಇದು ಸಂಬಂಧ ಸೂಚಕ ಅವ್ಯಯಕ್ಕೆ ಸಂಬಂಧಪಟ್ಟಿದೆ. ಮುಂದಿನ ಪ್ರಶ್ನೆ ಆಪ್ಷನ್ 4 ಇದು ಸರಿಯಾಗಿದೆ. ಪ್ರಶ್ನೆ 11, ಅಯ್ಯೋ ಮಗು ಬಿದ್ದು ಬಿಟ್ಟಿತಲ್ಲ. ಈ ವಾಕ್ಯದಲ್ಲಿ ಅಯ್ಯೋ ಎಂಬ ಪದವು ಈ ವ್ಯಾಕರಣ ಅಂಶಕ್ಕೆ ಸಂಬಂಧಪಟ್ಟಿದೆ. ಆಪ್ಷನ್ಸ್ ಇದೆ: ತದಿತಾಂತ ಅವ್ಯಯ, ಭಾವಸೂಚಕ ಅವ್ಯಯ, ಕೃದಂತ ಅವ್ಯಯ, ಸಂಬಂಧ ಸೂಚಕ ಅವ್ಯಯ ಅಂತ ಇದೆ. ಅಯ್ಯೋ ಎಂಬ ಪದದಲ್ಲಿ ಏನಿದೆ ನಮಗೆ? ಅಯ್ಯೋ ಎಂಬ ಪದದಲ್ಲಿ ಏನು ಕಾಣಿಸುತ್ತೆ ನಮಗೆ? ಭಾವನೆ ಅಂತ ಕಾಣಿಸುತ್ತೆ. ಭಾವನೆ ಅಂದ್ರೆ ಭಾವಸೂಚಕ ಅವ್ಯಯ. ಇದು ಭಾವಸೂಚಕ ಅವ್ಯಯಕ್ಕೆ ಸಂಬಂಧಪಟ್ಟಿದೆ. ಇದು ಸರಿಯಾದ ಉತ್ತರ ಆಪ್ಷನ್ 2. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಪದವು ಅನುಕರಣಾವಾಚಕಕ್ಕೆ ಉದಾಹರಣೆಯಾಗಿದೆ? ಕೆಳಗಿನ ಯಾವ ಪದವು ಅನುಕರಣಾವಾಚಕಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ಸ್ ಏನಿದೆ? ಬೂಸುಗುಡು, ಬಸನ್ನೇರು, ಬಸವಳಿ, ಬಸಿರಾಗು. ಅಂತ ಆಪ್ಷನ್ಸ್ ಇದೆ. ಇದು ಅನುಕರಣಾವ್ಯಯಕ್ಕೆ ಯಾವುದು ಉದಾಹರಣೆಯಾಗಿದೆ? ಇದರಲ್ಲಿ ಬಸನೀರು ಬರುವುದಿಲ್ಲ, ಬಸವಳಿ ಕೂಡ ಬರುವುದಿಲ್ಲ, ಬಸಿರಾಗು ಕೂಡ ಬರುವುದಿಲ್ಲ. ಅನುಕರಣಾವ್ಯಯಕ್ಕೆ ನಮಗೆ ಏನಾಗಬೇಕು? ಅದರಲ್ಲಿ ಬುಸುಗುಡು ಎರಡೂ ಪದಕ್ಕೆ ಅರ್ಥ ಇರಬಾರ್ದು. ಅರ್ಥ ಇರಲಿಲ್ಲ ಅಂದ್ರೆ ಏನಾಗುತ್ತೆ? ಅದು ಅನುಕರಣಾವ್ಯಯಕ್ಕೆ ಉದಾಹರಣೆಯಾಗಿರುತ್ತೆ. ಇದರಲ್ಲಿ ಯಾವುದಿದೆ? ಬುಸುಗುಡು. ಆಪ್ಷನ್ 1 ಇದು ಸರಿಯಾದ ಉತ್ತರ. ಆಪ್ಷನ್ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಹೋಗೋಣ. ಕೆಳಗಿನ ಯಾವ ಪದವು ತದ್ದಿತಾಂತ ನಾಮಕ್ಕೆ ಉದಾಹರಣೆಯಾಗಿದೆ? ತದ್ದಿತಾಂತ ನಾಮಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಏನಿದೆ? ಕುಣಿದ, ಮಾಡದ, ಸಿರಿವಂತ, ಉಡಿಗೆ. ತದ್ದಿತಾಂತ ನಾಮಕ್ಕೆ ಉದಾಹರಣೆ ಯಾವುದು? ಇದರಲ್ಲಿ ಯಾವುದು ತದ್ದಿತಾಂತ ನಾಮಕ್ಕೆ ಉದಾಹರಣೆ? ಬನ್ನಿ ವೀಕ್ಷಕರೇ, ಆನ್ಸರ್ ನೋಡಿಬಿಡೋಣ. ಆನ್ಸರು ಇದಕ್ಕೆ ಸಿರಿವಂತ ಅಂತ ಇದೆ. ಸಿರಿವಂತ ತದ್ದಿತಾಂತ ನಾಮದಲ್ಲಿ ಏನು ಬರುತ್ತೆ? ವಂತ ಅಂತ ಬಂತು. ಏನೆಲ್ಲ ಬರುತ್ತೆ ತದ್ದಿತಾಂತ ನಾಮದಲ್ಲಿ? ಯಾವಾಗಲೂ ನಾನು ಹೇಳಿದೆ, ಗಾರ, ಕಾರ, ಬಂತ, ಗಾತಿ, ಸ್ತ, ಆನೆಯ, ಈಗ, ಅಳಿ, ಗಿತ್ತಿ, ತಿ ಇವೆಲ್ಲವೂ ಕೂಡ ತದ್ದಿತಾಂತ ನಾಮಕ್ಕೆ ಉದಾಹರಣೆಯಾಗಿದೆ. ಇದು ಮಾಡದ ಅನ್ನೋದು ನಿಷೇಧ ಕೃದಂತ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಪದವು ತದ್ದಿತಾಂತ ಅವ್ಯಯಕ್ಕೆ ಉದಾಹರಣೆಯಾಗಿದೆ? ತದ್ದಿತಾಂತ ಅವ್ಯಯ ಅಂತ ಕೇಳಿದ್ದಾರೆ. ತದ್ದಿತಾಂತ ಅವ್ಯಯದಲ್ಲಿ ಏನೆಲ್ಲ ಬರುತ್ತೆ? ಅಂತೆ, ಹಾಗೆ, ತನಕ, ಬೋಲ್, ವರೆಗೆ, ಆಗಿ, ಸಲುವಾಗಿ, ಮಟ್ಟಿಗೆ, ಓಸ್ಕರ ಇವೆಲ್ಲ ಬರುತ್ತೆ. ಇದರಲ್ಲಿ ನೋಡಿ ಆಪ್ಷನ್ಸ್ ಏನಿದೆ? ಬಂದರೆ, ರಾಮನಂತೆ, ಮೋಸಗಾರ, ಜಾನೆ ಅಂತ ಇದೆ. ಏನೆಲ್ಲ ಬರುತ್ತೆ ಇದರಲ್ಲಿ? ಬಂದರೆ ಇದು ಕೂಡ ತದ್ದಿತಾಂತ ವ್ಯಯದಲ್ಲಿ ಬರೋದಿಲ್ಲ. ಬಂದರೆ, ರಾಮನಂತೆ ಅಂತ ಇದೆ. ರಾಮನಂತೆ ತದ್ದಿತಾಂತ ವ್ಯಯಕ್ಕೆ ಅಂತೆ, ಇದು ಕೊನೆಗೆ ಅಂತೆ ಅಂತ ಬಂತು. ತದ್ದಿತಾಂತ ವ್ಯಯದಲ್ಲಿ ಬರುತ್ತೆ. ಅಂತೆ, ಹಾಗೆ, ತನಕ, ಬೋಲ್, ಓಸ್ಕರ, ಓಸುಗ, ಮಟ್ಟಿಗೆ ಇವೆಲ್ಲವೂ ಕೂಡ ತದ್ದಿತಾಂತ ವ್ಯಯದಲ್ಲಿ ಬರುತ್ತೆ. ಆಪ್ಷನ್ 2 ಸರಿಯಾದ ಉತ್ತರ. ಮೋಸಗಾರ, ಗಾರ ಇದು ತದ್ದಿತಾಂತ ನಾಮಕ್ಕೆ ಉದಾಹರಣೆ. ರಾಮನಂತೆ ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಪದವು ಕೃದಂತಾವ್ಯಯಕ್ಕೆ ಉದಾಹರಣೆಯಾಗಿದೆ? ಕೃದಂತಾವ್ಯಯದಲ್ಲಿ ಮೊದಲಿಗೆ ಏನೆಲ್ಲ ಬರುತ್ತೆ? ಕೃದಂತಾವ್ಯಯದಲ್ಲಿ ಉತ, ಉತ್ತ, ಅಲು, ಅಲಿಕೆ, ಈದು, ಅರೆ, ಅದೆ ಇವೆಲ್ಲವೂ ಕೂಡ ಕೃದಂತಾವ್ಯಯಕ್ಕೆ ಉದಾಹರಣೆಯಾಗಿವೆ. ಇವೆಲ್ಲವೂ ಕೃದಂತಾವ್ಯಯದಲ್ಲಿ ಬರುತ್ತೆ. ಅದಕ್ಕೆ ಇಲ್ಲಿ ನೋಡಿ ಆಪ್ಷನ್ಸ್ ಏನಿದೆ ಇದರಲ್ಲಿ? ಬಂದರೆ, ನೋಟ, ನೋಡುವ, ಮಾಡದ, ಸರಿ ವೀಕ್ಷಕರೇ, ಇದು ಮಾಡುವ, ಮಾಡದ ಅಂತ ಇದೆ. ಆಪ್ಷನ್ಸ್ ಇದೆ. ಯಾವುದು ಇದರಲ್ಲಿ ಕೃದಂತಾವ್ಯಯಕ್ಕೆ ಉದಾಹರಣೆ? ಆನ್ಸರ್ ನೋಡ್ಬೇಡ ಬನ್ನಿ.
ಆನ್ಸರ್ ಏನಿದೆ ಬಂದರೆ ಅಂತ ಇದೆ. ಬಂದರೆ ಇದು ಕೃದಂತಾವ್ಯಯಕ್ಕೆ ಉದಾಹರಣೆ. ಬಂದರೆ ನಾನು ಹೇಳಿದೆ ಕೃದಂತಾವ್ಯಯದಲ್ಲಿ ಏನು ಬರುತ್ತೆ, ಉತ ಉತ್ತ ಅಲು ಅಲು ಅಲಿಕೆ ಇದು ಅರೆ ಅಂತ ಬಂತು. ಬಂದರೆ ಅಂದರೆ ಅರೆ ಅಂತ ಇಲ್ಲಿ ಬಂತು. ಅರೆ ಇದು ಬಂದರೆ ಇದು ಕೃದಂತಾವ್ಯಯಕ್ಕೆ ಉದಾಹರಣೆ. ಇದು ಇವು ಮೂರು ಕೂಡ ಅಲ್ಲ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಪದವು ಭವಿಷ್ಯತ್ ಕೃದಂತಕ್ಕೆ ಉದಾಹರಣೆಯಾಗಿದೆ? ಭವಿಷ್ಯತ್ ಕೃದಂತ ಅಂತ ಕೇಳಿದ್ದಾರೆ. ಭವಿಷ್ಯತ್ ಕೃದಂತಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಮಾಡಿದ, ಮಾಡನು, ಮಾಡುವ, ಮಾಡದ ಅಂತ ಆಪ್ಷನ್ಸ್ ಇದೆ. ಮಾಡಿದ ಇದು ಭೂತ ಕೃದಂತಕ್ಕೆ ಉದಾಹರಣೆ. ಆಮೇಲೆ ಮಾಡದ ಇದು ನಿಷೇಧ ಕೃದಂತಕ್ಕೆ ಉದಾಹರಣೆ. ಇವೆರಡರಲ್ಲಿ ಯಾವುದು? ಮಾಡನು, ಮಾಡುವ. ಪರಿವೀಕ್ಷಕರೇ ಆನ್ಸರ್ ನೋಡೋಣ. ಆನ್ಸರ್ ಏನಿದೆ ಮಾಡುವ ಅಂತ ಇದೆ. ಇದು ಭವಿಷ್ಯತ್ ಕೃದಂತಕ್ಕೆ ಉದಾಹರಣೆ. ಆಪ್ಷನ್ 3 ಇದು ಸರಿಯಾದ ಉತ್ತರ. 17ನೇ ಪ್ರಶ್ನೆ, ಕೆಳಗಿನ ಯಾವ ಪದವು ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ? ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಆಪ್ಷನ್ಸ್ ಇದೆ. ಸಿರಿವಂತ, ಸಿರಿತನ, ಶ್ರೀಮಂತ, ರಾಮನಂತೆ ಅಂತ ಇದೆ. ಮೊದಲಾಗಿ ತದ್ದಿತಾಂತ ಭಾವನಾಮದಲ್ಲಿ ಏನೆಲ್ಲ ಬರುತ್ತೆ? ತದ್ದಿತಾಂತ ಭಾವನಾಮದಲ್ಲಿ ಈಕೆ, ತನ, ಪು, ಮೇ, ಬಳಿ, ಹೂ ಇವೆಲ್ಲವೂ ಕೂಡ ಬರುತ್ತೆ. ಇದರಲ್ಲಿ ವಂತ ಇದೆ, ಇದರಲ್ಲಿ ಅಂತ ಇದೆ, ಇದರಲ್ಲಿ ಅಂತೆ ಇದೆ. ಈ ಅಂತೆ ಇದು ತದ್ದಿತಾಂತವ್ಯಯಕ್ಕೆ ಬರುತ್ತೆ. ಇದು ಕೂಡ ತದ್ದಿತಾಂತವ್ಯಯದಲ್ಲಿ ಬರುತ್ತೆ. ವಂತ ಇದು ಕೂಡ ಯಾವುದರಲ್ಲಿ ಬರುತ್ತೆ? ತದ್ದಿತಾಂತ ನಾಮದಲ್ಲಿ ಬರುತ್ತೆ. ಸಿರಿತನ, ಇಲ್ಲಿ ನೋಡಿ ತನ ಅಂತ ಇದೆ. ಇದು ತನ ಯಾವುದಕ್ಕೆ ಸಂಬಂಧಿಸಿದೆ? ಇದು ತದ್ದಿತಾಂತ ಭಾವನಾಮಕ್ಕೆ ಸಂಬಂಧಿಸಿದೆ. ಆಪ್ಷನ್ 2 ಇದು ಸರಿಯಾದ ಉತ್ತರ. ಪ್ರಶ್ನೆ 18, ಕೆಳಗಿನ ಯಾವ ಪದವು ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಅಲ್ಲ ಅಂತ ಕೇಳಿದ್ದಾರೆ? ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಅಲ್ಲ. ಏನು ಕೊಟ್ಟಿದ್ದಾರೆ? ಆಪ್ಷನ್ ಕಳ್ಳತನ, ಗೌಡಿಕೆ, ತಾಳ್ಮೆ, ಬುದ್ಧಿವಂತ ಅಂತ ಕೊಟ್ಟಿದ್ದಾರೆ. ಏನಂತ ಬಂತು? ಮೊದಲನೇ ಆಪ್ಷನ್ ನೋಡ್ಕೊಂಡು ಹೋಗೋಣ. ಕಳ್ಳತನ ಅಂತ ಇದೆ. ಕೊನೆಗೆ ಮತ್ತು ಕಳ್ಳತನ ಇದು ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ. ಇದು ಸರಿಯಾದ ಉತ್ತರ. ಮುಂದಿನ ಆಪ್ಷನ್ ಏನಿದೆ? ಗೌಡಿಕೆ ಅಂತ ಇದೆ. ಕೊನೆಗೆ ಏನು ಬಂತು? ಈಕೆ ಅಂತ ಬಂತು. ಈಕೆ ಇದು ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ. ಆಮೇಲೆ ತಾಳ್ಮೆ ಅಂತ ಬಂತು. ತಾಳ್ಮೆ, ಮೇ ಅಂತ ಬಂತು. ಇದು ಕೂಡ ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ. ಇದು ಕೂಡ ಸರಿಯಾದ ಉತ್ತರ. ಬುದ್ಧಿವಂತ ಅಂತ ಇದೆ. ವಂತ ಅಂತ ಇದೆ. ಬುದ್ಧಿವಂತ, ವಂತ ಇದು ಯಾವುದಕ್ಕೆ ಉದಾಹರಣೆ? ಬುದ್ಧಿವಂತ ತದ್ದಿತಾಂತ ನಾಮ, ಇದಕ್ಕೆ ಉದಾಹರಣೆ. ಬುದ್ಧಿವಂತ ಅನ್ನೋದು ತದ್ದಿತಾಂತ ನಾಮ. ಆಪ್ಷನ್ 4 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಸಾಕು ಎನ್ನುವುದು ಯಾವುದು? ಆವಾಗಲೇ ನಾನು ಹೇಳಿದೆ ಸಾಕು ಎನ್ನುವುದು ಉದಾಹರಣೆ ಕೊಟ್ಟು ನಾನು ಹೇಳಿದೆ. ಸಂಕ್ಷಿಪ್ತ ಮಾಹಿತಿಯನ್ನು, ಅವ್ಯಯಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಹೇಳುವಾಗ ನಾನು ಈ ಉದಾಹರಣೆಯನ್ನು ಹೇಳಿದೆ. ಯಾವುದಕ್ಕೆ ಹೇಳಿದೆ? ಆಪ್ಷನ್ ಏನಿದೆ ಇದರಲ್ಲಿ? ತದ್ದಿತಾಂತ ವ್ಯಯ ಅಂತ ಇದೆ, ಭಾವಸೂಚಕ ವ್ಯಯ, ಕ್ರಿಯಾರ್ಥಕ ವ್ಯಯ, ಸಂಬಂಧ ಸೂಚಕ ವ್ಯಯ ಅಂತ ಇದೆ. ತದ್ದಿತಾಂತ ವ್ಯಯ ಅಂತ ನಾನು ಇದನ್ನ ಚರ್ಚೆ ಕೂಡ ಮಾಡಿದ್ದೀನಿ. ತದ್ದಿತಾಂತ ವ್ಯಯದ ಬಗ್ಗೆ, ಭಾವಸೂಚಕ ವ್ಯಯ ಬಗ್ಗೆ ಆವಾಗಲೇ ನಾನು ಹೇಳಿದೆ. ಆಮೇಲೆ ಸಂಬಂಧ ಸೂಚಕ ವ್ಯಯ ಬಗ್ಗೆ ನಾನು ಹೇಳಿದೆ, ಏನೆಲ್ಲ ಬರುತ್ತೆ ಸಂಬಂಧ ಸೂಚಕ ವ್ಯಯದಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿದೆ. ಇನ್ನು ಕ್ರಿಯಾರ್ಥಕ ವ್ಯಯದಲ್ಲಿ ಏನೆಲ್ಲ ಬರುತ್ತೆ ಇದನ್ನು ಕೂಡ ಹೇಳಿದೆ. ಏನೊಮ್ಮೆ ಹೇಳ್ತೀನಿ. ಕ್ರಿಯಾರ್ಥಕ ವ್ಯಯದಲ್ಲಿ ಕ್ರಿಯಾರ್ಥಕ ವ್ಯಯ ಅಂತ ಅಂದ್ರೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥ ಪೂರ್ಣಗೊಳಿಸುವ ಅವ್ಯಯಗಳು. ಇದಕ್ಕೆ ನಾವೇನಂತ ಕರಿತೀವಿ? ಕ್ರಿಯಾರ್ಥಕ ಅವ್ಯಯ ಅಂತ ಕರಿತೀವಿ. ಉದಾಹರಣೆ ಏನೆಲ್ಲ ಬರುತ್ತೆ ಇದರಲ್ಲಿ? ಬೇಕು, ಅಲ್ಲ, ಬೇಡ, ಹಾಕು, ಉಂಟು, ಸಾಕು ಇವೆಲ್ಲವೂ ಕೂಡ ಕ್ರಿಯಾರ್ಥಕ ವ್ಯಯದಲ್ಲಿ ಬರುತ್ತೆ. ಸಾಕು ಎನ್ನುವುದು ಕ್ರಿಯಾರ್ಥಕ ವ್ಯಯಕ್ಕೆ ಉದಾಹರಣೆ. ಆಪ್ಷನ್ 3 ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ,
ಏಕೆಂದರೆ ಎನ್ನುವುದು ಏಕೆಂದರೆ ಎನ್ನುವುದು ಯಾವುದಕ್ಕೆ ಉದಾಹರಣೆ? ಏಕೆಂದರೆ ತದ್ದಿತಾಂತ ಅವ್ಯಯ ಬಗ್ಗೆ ನಾನು ಹೇಳಿದೆ, ಭಾವಸೂಚಕ ಅವ್ಯಯದ್ದು ಹೇಳಿದೆ, ಕ್ರಿಯಾರ್ಥಕ ಅವ್ಯಯದ್ದು ಹೇಳಿದೆ, ಸಂಬಂಧ ಸೂಚಕ ಅವ್ಯಯದು ಹೇಳಿದೆ. ಇದರಲ್ಲಿ ಯಾವುದು ಸರಿಯಾದ ಉತ್ತರ? ಏಕೆಂದರೆ ಎನ್ನುವುದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಬನ್ನಿ ವೀಕ್ಷಕರೇ, ಆನ್ಸರ್ ನೋಡಿ. ಏಕೆಂದರೆ ಎನ್ನುವುದು ಸಂಬಂಧ ಸೂಚಕ ಅವ್ಯಯಕ್ಕೆ ಉದಾಹರಣೆ. ಮುಂದಿನ ಪ್ರಶ್ನೆ, ನಾಚಿಕೆ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ನಾಚಿಕೆ ಏನಂತ ಬಂತು? ನಾಚಿಕೆ. ಈ ಪದದಲ್ಲಿ ಕೊನೆಗೆ ಏನು ಬಂತು? ಈಕೆ ಅಂತ ಬಂತು. ಈಕೆ ಅಂತ ಬಂತು. ನಾಚಿಕೆ. ಯಾವುದಕ್ಕೆ ಸಂಬಂಧಪಟ್ಟಿದೆ ಇದು? ಆಪ್ಷನ್ಸ್ ಏನಿದೆ? ತದ್ದಿತಾಂತ ಭಾವನಾಮ, ತದ್ದಿತಾಂತ ನಾಮ, ಕೃದಂತ ನಾಮ, ಕೃದಂತ ಭಾವನಾಮ ಅಂತ ಇದೆ. ಇದು ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ. ನಾಚಿಕೆ. ಕೊನೆಗೇನಿದೆ? ಈಕೆ ಎಂಬ ತದ್ದಿತಾಂತ ಭಾವನಾಮದಲ್ಲಿ ಏನೆಲ್ಲ ಬರುತ್ತೆ? ಈಕೆ, ತನ, ಪೂ, ಮೇ, ಒಳಿ, ಹೂವು ಇವೆಲ್ಲ ಬರುತ್ತೆ. ಮುಂದಿನ ಪ್ರಶ್ನೆ, ಬೆಳ್ಳಗೆ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಅಂತ ಇದೆ. ಬೆಳ್ಳಗೆ ಅಂತ ಇದೆ. ಬೆಳ್ಳಗೆ ತದ್ದಿತಾಂತ ಅವ್ಯಯ ಅಂತ ಹೇಳಿದೆ, ಅನುಕರಣ ಅವ್ಯಯ ಹೇಳಿದೆ, ಕೃದಂತ ಅವ್ಯಯ, ಸಾಮಾನ್ಯ ಅವ್ಯಯ. ಆಪ್ಷನ್ ಏನಿದೆ? ತದ್ದಿತಾಂತ ಅವ್ಯಯ, ಅನುಕರಣ ಅವ್ಯಯ, ಕೃದಂತ ಅವ್ಯಯ, ಸಾಮಾನ್ಯ ಅವ್ಯಯ ಅಂತ ಇದೆ. ಬನ್ನಿ ವೀಕ್ಷಕರೇ, ಆನ್ಸರ್ ನೋಡೋಣ. ಏನಿದೆ ಆನ್ಸರ್? ಬೆಳ್ಳಗೆ ಅಂತ ಇದೆ. ಬೆಳ್ಳಗೆ, ಚೆನ್ನಾಗಿ ಇವೆಲ್ಲ ಸಾಮಾನ್ಯ ಅವ್ಯಯ. ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಗಳು. ಕೃದಂತ ಅವ್ಯಯ ಅಲ್ಲ, ಅನುಕರಣ ಅವ್ಯಯ ಅಲ್ಲ, ತದ್ದಿತಾಂತ ಅವ್ಯಯ ಅಲ್ಲ. ತದ್ದಿತಾಂತ ಅವ್ಯಯದಲ್ಲಿ ಏನೆಲ್ಲ ಬರುತ್ತೆ? ಅಂತೆ, ಹಾಗೆ, ತನಕ, ಓಲ್ ಇವೆಲ್ಲವೂ ಕೂಡ ತದ್ದಿತಾಂತ ಅವ್ಯಯದಲ್ಲಿ ಬರುತ್ತೆ. ಅನುಕರಣ ಅವ್ಯಯದಲ್ಲಿ ಗುಡುಗುಡು, ಪಿಸುಪಿಸು ಇವೆಲ್ಲವೂ ಕೂಡ ಅನುಕರಣ ಅವ್ಯಯದಲ್ಲಿ ಬರುತ್ತೆ. ಕೃದಂತ ಅವ್ಯಯದಲ್ಲಿ ಏನು ಬರುತ್ತೆ? ಉತ, ಉತ್ತ, ಅಲು, ಅಲಿಕೆ, ಈದು, ಅರೆ, ತೆ ಇವೆಲ್ಲವೂ ಕೃದಂತ ಅವ್ಯಯದಲ್ಲಿ ಬರುತ್ತೆ. ಬೆಳ್ಳಗೆ ಅನ್ನುವುದು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ. ಮುಂದಿನ ಪ್ರಶ್ನೆ, ಕುನಿಯದ ಈ ಪದವು ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಕುನಿಯದ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಆಪ್ಷನ್ಸ್: ಭೂತ ಕೃದಂತ, ಭವಿಷ್ಯತ್ ಕೃದಂತ, ನಿಷೇಧ ಕೃದಂತ, ಕೃದಂತ ಭಾವನಾಮ ಅಂತ ಇದೆ. ಯಾವುದು ಸರಿಯಾದ ಉತ್ತರ? ಕುನಿಯದ ಅಂತ ಇದೆ. ಕುನಿಯದ ಇದು ನಿಷೇಧ ಕೃದಂತಕ್ಕೆ ಉದಾಹರಣೆ. ನಿಷೇಧ ಕೃದಂತಕ್ಕೆ ಉದಾಹರಣೆ. ಪರೀಕ್ಷೆಗೆ ಮುಂದಿನ ಪ್ರಶ್ನೆ, ತಿಂದರೆ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಆಪ್ಷನ್ ಏನಿದೆ? ತದ್ದಿತಾಂತಾವ್ಯಯ, ತದ್ದಿತಾಂತ ನಾಮ, ಕೃದಂತಾವ್ಯಯ, ಕೃದಂತ ಭಾವನಾಮ ಅಂತ ಇದೆ. ಆನ್ಸರ್ ನೋಡೋಣ ಬನ್ನಿ ವೀಕ್ಷಕರೇ. ಕೃದಂತಾವ್ಯಯಕ್ಕೆ ಇದು ಉದಾಹರಣೆ. ಕೃದಂತಾವ್ಯಯಕ್ಕೆ ಇದು ಉದಾಹರಣೆ. ತಿಂದರೆ, ಇಲ್ಲಿ ಏನಿದೆ? ತಿಂದರೆ ಕೊನೆಗೆ ಏನು ಬಂದಿದೆ? ಅರೆ ಅಂತ ಬಂದಿದೆ. ತಿಂದರೆ, ಅರೆ, ಅರೆ, ಅರೆ ಇದು ಕೃದಂತಾವ್ಯಯಕ್ಕೆ ಉದಾಹರಣೆ. ಅರೆ, ಅರೆ ಪ್ರತ್ಯಯ ಬಂದಿದೆ, ಇದು ಕೃದಂತಾವ್ಯಯ. ಆಪ್ಷನ್ 3 ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಬರೆದ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಬರೆದ ಪದವು ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ. ಆಪ್ಷನ್ 1 ಭೂತ ಕೃದಂತ, ಭವಿಷ್ಯತ್ ಕೃದಂತ, ನಿಷೇಧ ಕೃದಂತ, ಕೃದಂತ ಭಾವನಾಮ ಅಂತ ಇದೆ. ಯಾವುದು ಇದರಲ್ಲಿ ಸರಿಯಾದ ಉತ್ತರ? ಬನ್ನಿ ಆನ್ಸರ್ ನೋಡೋಣ. ಏನಿದೆ? ಭೂತ ಕೃದಂತಕ್ಕೆ ಇದು
ಉದಾಹರಣೆ. ಭೂತಕೃದಂತಕ್ಕೆ ಉದಾಹರಣೆ. ಬರೆದ ಅನ್ನುವುದು ಭೂತಕೃದಂತಕ್ಕೆ ಉದಾಹರಣೆ. ಓಕೆ ವೀಕ್ಷಕರೇ, ನಾವು ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಹಲವಾರು ಪ್ರಶ್ನೆಗಳನ್ನು ನಾವು ಇಲ್ಲಿ ಚರ್ಚೆ ಮಾಡಿದ್ದೀವಿ. ಹಾಗೆಯೇ ಸಂಕ್ಷಿಪ್ತವಾಗಿ ಅವ್ಯಯಗಳ ಸಂಬಂಧಪಟ್ಟಂತೆ ಅದಕ್ಕೆ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳು ಬರುತ್ತೆ, ಅದಕ್ಕೆ ಯಾವೆಲ್ಲ ಮಾಹಿತಿಗಳನ್ನು ಬೇಕು ಅದನ್ನು ನಾವು ಸಂಕ್ಷಿಪ್ತವಾಗಿ ಕೊಟ್ಟಿದ್ದೀವಿ. ವೀಕ್ಷಕರೇ, ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಟಾಪಿಕ್ನೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.